ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಲಿಂಕ್ಡ್ಇನ್ನಿಂದ ಬಾಯರ್ನ ನಾವು ಹೇಗೆ ಹುಡುಕೋದು ಅಥವಾ ಬಾಯರ್ ನಮ್ಮನ್ನು ಹೇಗೆ ಹುಡುಕೋದು ಅಂತ. ಸೊ ಲಿಂಕ್ಡ್ಇನ್ನಲ್ಲಿ ಇವತ್ತಿನ ಟೈಮಲ್ಲಿ ನೀವೇನಾದರೂ ವೆಬ್ಸೈಟ್ ಓಪನ್ ಮಾಡಿದ್ರೆ ಒಂದು ಕಾಸ್ಟ್ ಆದರೂ ಬೇಕಾಗತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಒಂದು ಡಿಸೈನಿಂಗ್ ಮಾಡಿಸ್ಬೇಕಾಗತ್ತೆ, SEO ಮಾಡಿಸ್ಬೇಕಾಗತ್ತೆ. ಆವಾಗ ಮಾತ್ರ ನಿಮ್ಮ ವೆಬ್ಸೈಟ್ಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಆದರೆ ಒಂದು ವೇಳೆ ನೀವೇನಾದರೂ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಸರ್ ಇವಾಗಲೇ ವೆಬ್ಸೈಟ್ ಬೇಡ, ವೆಬ್ಸೈಟ್ ಅಂತೂ ಬೇಕೇ ಬೇಕು ಬಿಸ್ನೆಸ್ಗೆ, ಬಟ್ ಸ್ಟಿಲ್ ನನಗೆ ಇವಾಗ ಸದ್ಯಕ್ಕೆ ದುಡ್ಡಿಲ್ಲ ಅಥವಾ ಒಂದು ವೇಳೆ ನಾನು ಸ್ಟಾರ್ಟ್ ಮಾಡ್ತೇನೆ ನೋಡ್ಕೊಳ್ತೇನೆ ಅನ್ನೋದಾದರೆ ನೀವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಲಿಂಕ್ಡ್ಇನ್ ಪ್ರೊಫೈಲ್. ಇವಾಗ ಲಿಂಕ್ಡ್ಇನ್ನಲ್ಲಿ ಏನಾಗುತ್ತೆ, ಇವಾಗ ಜನ ಹೋಗಿ ಇದರ ಬಗ್ಗೆ ನಿಮ್ಮ ಬಗ್ಗೆ ಸರ್ಚ್ ಮಾಡಿದಾಗ ಅಥವಾ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ಗಳು ಕಾಣಬೇಕಾಗತ್ತೆ. ಇವಾಗ ಗೂಗಲಲ್ಲಾಯಿತು ಅಥವಾ ಲಿಂಕ್ಡ್ಇನ್ನಲ್ಲಾಯಿತು ಎಕ್ಸ್ಪೋರ್ಟ್ ಇಂಪೋರ್ಟ್ ಕನ್ಸಲ್ಟೆಂಟ್ ಅಂತ ಸರ್ಚ್ ಮಾಡಿದಾಗ ನನ್ನ ಪ್ರೊಫೈಲ್ ಬರದೇ ಹೋದರೆ ಇವಾಗ ನನಗೆ ಅದರಿಂದ ಲಾಸ್ ಇದೆ ಆಬ್ವಿಯಸ್ಲಿ. ಇವಾಗ ಕೆಲವೊಂದು ಸರಿ ಆ ರೀಜನ್ ಮೇಲೂ ಡಿಪೆಂಡ್ ಆಗುತ್ತೆ, ಯಾವ ರೀಜನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಆ ರೀಜನಲ್ಲಿ ಯಾರು ಕನ್ಸಲ್ಟೆಂಟ್ ಇದ್ದರೆ ಅವ್ರದ್ದು ಬರುತ್ತೆ. ಇಲ್ಲ ಬೆಂಗಳೂರಲ್ಲೇ ಸರ್ಚ್ ಮಾಡಿದಾಗ ನನ್ನ ಪ್ರೊಫೈಲ್ ಬರ್ತಾ ಇಲ್ಲ ಅಂದರೆ ದೇರ್ ಇಸ್ ಸಮಥಿಂಗ್ ಪ್ರಾಬ್ಲಮ್. ಸೊ ಇವಾಗ ಯಾವ ಥರದ ಪ್ರಾಬ್ಲಮ್ ಇದೆ ಅಥವಾ ನನ್ನ ಪ್ರೊಫೈಲ್ ಯಾಕೆ ಅಲ್ಲಿ ಬರ್ತಾ ಇಲ್ಲ, ಅಥವಾ ಅದನ್ನು ನಾವು SEOಗಳನ್ನ ಲಿಂಕ್ಡ್ಇನ್ SEO ನಾವು ಸರಿಯಾಗಿ ಮಾಡದೆ ಹೋದರೆ ಅಥವಾ ನಾವು ಲಿಂಕ್ಡ್ಇನ್ನಲ್ಲಿ ಆ್ಯಕ್ಟಿವ್ ಆಗಿ ಇರದೇ ಹೋದರೂ ಕೂಡ ನಮಗೆ ಅದರಿಂದ ಲಾಸ್ ಆಗುತ್ತೆ. ನಿಮಗೆ ಕರೆಕ್ಟಾಗಿ ಲಿಂಕ್ಡ್ಇನ್ ಪ್ರೊಫೈಲ್ನ ಯೂಸ್ ಮಾಡಿಕೊಂಡ್ರೂ ಕೂಡ 4 ರಿಂದ 5 ಎನ್ಕ್ವೈರಿಗಳು ತಿಂಗಳಕ್ಕೆ ನಿಮಗೆ ಲಿಂಕ್ಡ್ಇನ್ನಿಂದಾನೇ ಬರಬೇಕು. ಸೊ ಇವತ್ತಿನ ಟೈಮಲ್ಲೂ ಕೂಡ ನನಗೆ ಬರೋ ವ್ಯೂಸು, ಪ್ರೊಫೈಲ್ಸು, ನನ್ನ ಹಾಕಿರೋ ಪೋಸ್ಟ್ಗಳ ಮೇಲೆ ರಿಯಾಕ್ಷನ್ ಬರೋದು ಎಲ್ಲ ಸೇರಿಕೊಂಡ್ರೆ ನಮಗೆ ಅಟ್ಲೀಸ್ಟ್ ಒಂದು 10 ರಿಂದ 15 ಎನ್ಕ್ವೈರೀಸಲ್ಲಿ ಒಂದು 4-5 ಒಳ್ಳೆ ಬಿಸ್ನೆಸ್ ಎನ್ಕ್ವೈರೀಸ್ಗಳು ಲಿಂಕ್ಡ್ಇನ್ನಿಂದಾನೇ ಬರುತ್ತೆ. ಯಾಕಂದರೆ ಪ್ರತಿ ಸರಿ ನಮ್ಮ ಟೀಮಿಗೆ ಕಾಲ್ ಬಂದಾಗ ಒಬ್ವಿಯಸ್ಲಿ ನಾವು ಕೇಳ್ತೇವೆ, ಏನು, ಹೇಗೆ, ಎಲ್ಲಿಂದ ನೀವು ನಮ್ಮ ಬಗ್ಗೆ ತಿಳ್ಕೊಂಡ್ರಿ, ಏನು ವಿಷಯ ಅಂತ ತಿಳ್ಕೊಂಡಾಗ ಕೂಡ ನಮಗೆ ಲಿಂಕ್ಡ್ಇನ್ ಅಪ್ಡೇಟ್ಗಳು ಸಿಗುತ್ತೆ. ಇಲ್ಲ ನಾನು ರೋಹಿತ್ ಅವ್ರದ್ದು ಲಿಂಕ್ಡ್ಇನ್ ಪೋಸ್ಟ್ ನೋಡಿದ್ದೆ, ಹೀಗೆ ಹಾಗೆ ಅಂತ ಏನೋ ಒಂದು ಅಪ್ಡೇಟ್ ಬಂದಿರುತ್ತೆ. 90% ನಮ್ಗೆ ಯೂಟ್ಯೂಬಿಂದ ಬರುತ್ತೆ, ಉಳಿದಿರೋ 10% ನಮಗೆ ಇದರಿಂದ ಆಯಿತು, ವಾಟ್ಸಪ್ಪಿಂದ ಆಯಿತು, ಫೇಸ್ಬುಕ್ಕಿಂದ ಆಯಿತು, ಈ ಕ್ಯಾಂಪೇನ್ಸ್ಗಳಿಂದನೂ ಬರುತ್ತೆ. ಸೊ ಓವರಾಲ್ ನಾನು ಹೇಳ್ತಾ ಇರೋದೇನೆಂದರೆ ಬೇರೆ ಎಲ್ಲನೂ ಮಾಡಿ ಜೊತೆಗೆ ಇದನ್ನೂ ಇಟ್ಕೊಳ್ಳಿ. ಯಾಕೆಂದರೆ ಲಿಂಕ್ಡ್ಇನ್ ಇವತ್ತಿನ ಟೈಮಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಅಪ್ಡೇಟೆಡ್ ಇಟ್ಕೊಳ್ತಿರೋ, ಎಂಗೇಜ್ಮೆಂಟ್ ಇಟ್ಕೊಳ್ತಿರೋ ಅಷ್ಟು ನಿಮಗೆ ಇದರಿಂದ ಬಿಸ್ನೆಸ್ಗಳು ಬರುತ್ತೆ. ಸೊ ಬೇಸಿಕ್ಕಾಗಿ ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಬಗ್ಗೆ, ನೀವೇನು ಮಾಡ್ತಾಯಿದ್ದೀರಾ, ಯಾವ್ಯಾವ ಕಂಪನಿಯಲ್ಲಿ ಏನೇನು ಪೊಸಿಷನ್ ಹೋಲ್ಡ್ ಮಾಡ್ತಾಯಿದ್ದೀರಾ, ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಕೀವರ್ಡ್ಸ್ ಏನಿರುತ್ತೆ, ನಿಮ್ಮ ಬಿಸ್ನೆಸ್ಸಲ್ಲಿ ಬರೋ ಕೀವರ್ಡ್ಸ್ಗಳು ಏನಿದೆ ಅದನ್ನು ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದರಿಂದನೇ ನಿಮ್ಮ ಗೂಗಲ್ಗಳು ಅಥವಾ ನಿಮ್ಮ ಲಿಂಕ್ಡ್ಇನ್ ಸರ್ಚ್ಗಳಲ್ಲಿ ಟ್ರಿಗರ್ ಆಗಿ ನಿಮ್ಮ ಪ್ರೊಫೈಲ್ಗಳು ಮೇಲ್ ಬರೋದು. ಅದರ ಜೊತೆಗೆ ನೀವೇನೇನು ಸರ್ವಿಸ್ ಮಾಡ್ತೀರಾ ಅದ್ರ ಕೂಡ ಏನಾದರೂ ಪೇಜಸ್ ಮಾಡಿಕೊಂಡ್ರೆ ಕೂಡ ಅದು ಕೂಡ ನಿಮ್ಗೆ ಒಳ್ಳೆಯದು. ಅದಲ್ಲದೆ ನೀವು ಏನು ಇಂಪಾರ್ಟೆಂಟ್ ಸರ್ವಿಸ್ ಮಾಡ್ತೀರಾ ಅಥವಾ ನೀವು ಏನು ಇಂಪಾರ್ಟೆಂಟ್ ಆರ್ಟಿಕಲ್ ಬರೆದಿದ್ದೀರಾ ಅದನ್ನು ಕೂಡ ಫೀಚರ್ ಮಾಡಿಕೊಂಡು ಅದನ್ನು ಜನ ನೋಡೋ ಥರ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಪ್ರತಿದಿನ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ನಡೀತಾ ಇದೆ, ಏನು ತೊಂದರೆಗಳಿದೆ, ಯಾರ ಜೊತೆ ಏನು ಡಿಸ್ಕಷನ್ ಆಯಿತು, ಹೇಗಾಯಿತು, ಚೆನ್ನಾಗಾಯಿತು, ಕೆಟ್ಟದಾಗಾಯಿತು, ಎಲ್ಲ ವಿಷಯಗಳನ್ನೂ ಆಲ್ಮೋಸ್ಟ್ ಯಾವ ವಿಷಯಗಳನ್ನ ನಾವು ಹೇಳ್ಕೊಳ್ಬೋದು ಜಗತ್ತಿಗೆ, ಅದನ್ನೆಲ್ಲವೂ ಕೂಡ ನೀವು ಲಿಂಕ್ಡ್ಇನ್ನಲ್ಲಿ ಬರೆಯೋಕ್ಕೆ ಏನೂ ಅಭ್ಯಂತರ ಇಲ್ಲ. ನೀವು ಅದನ್ನು ಬರೀರಿ, ಜನ ನೋಡ್ತಾರೆ, ಎಂಗೇಜ್ ಆಗ್ತಾರೆ, ಅಥವಾ ನೀವು ಒಂಥರ ಲೆಜಿಟ್, ನೀವು ಒರಿಜಿನಲ್ ಅಂತ ಒಂದು ಗೊತ್ತಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ತುಂಬ ಸಾರಿ ಯಾರೋ ಬರೆದಿರೋ ನ್ಯೂಸ್ ಆರ್ಟಿಕಲಲ್ಲಿ ಲಿಂಕ್ ಶೇರ್ ಮಾಡೋದು ಅಥವಾ ಸುಮ್ಮನೆ ಏನೇನೋ ಬರೆದು ಬಿಡೋದು, ಅಥವಾ ಏನೂ ಬರೀದೆ ಸುಮ್ಮನೆ ಲಿಂಕ್ಡ್ಇನ್ನ ಪ್ರೊಫೈಲ್ ಓಪನ್ ಮಾಡಿದ್ದೇವೆ ಏನೂ ಮಾಡಿಲ್ಲ ಅದರಲ್ಲಿ ಹಾಗೆ ಬಿಟ್ಬಿಡೋದು. ಅಥವಾ ಎಂಡ್ ಆಫ್ ದ ಡೇ ನಾನು ಕೇಳೋ ಆ್ಯಕ್ಟಿವಿಟಿ ಏನಂತಂದರೆ ನಿಮ್ಮ ಕಸ್ಟಮರ್ಸ್ ಎಷ್ಟು ಜನ ಪ್ರೊಫೈಲ್ಗಳನ್ನ ನೀವು ಕನೆಕ್ಟ್ ಆಗಿದ್ದೀರೋ ಅವ್ರು ಏನಾದರೂ ಬರೆದ್ರೆ ಅದ್ರ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಅದನ್ನು ಹೋಗೊಂದು ಅಟ್ಲೀಸ್ಟ್ ಅದರ ರಿಪ್ಲೈ ಕೊಡಿ. ಓಕೆ, ಸೊ ಇಲ್ಲಿ ನೋಡಿ ಬೇರೆ ಕಂಪ್ನೀಸ್ಗಳು ಏನು ಪ್ರೊಫೈಲ್ಗಳು, ಏನು ಸ್ಕಿಲ್ಲು, ಏನು, ಆಮೇಲೆ ನಿಮ್ಮ ಬಗ್ಗೆ ಯಾರಾದರೂ ನಿಮ್ಮ ಜೊತೆ ಕೆಲಸ ಮಾಡಿದವರು ಅಥವಾ ನಿಮ್ಮ ಜೊತೆ ಏನಾದರೂ ಸರ್ವಿಸ್ ತೊಗೊಂಡವರು, ಇವ್ರದ್ದೆಲ್ಲರದ್ದು ಕೂಡ ಫೀಡ್ಬ್ಯಾಕ್ಸ್ಗಳನ್ನ ನೀವು ಇಲ್ಲಿ ತೊಗೊಳ್ಬೋದು. ಓಕೆ, ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇದನ್ನು ನೀವು ಎಷ್ಟು ಇನ್ಫಾರ್ಮೇಷನ್ಸ್ ತೊಗೊಳ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದು, ಇವಾಗ ನಾನು ಬಾಯರ್ನ ಹುಡ್ಕೋದಾದ್ರೆ ಹೇಗೆ, ಬಾಯರ್ ಆದರೆ ನಾನು ಹುಡ್ಕೋದಾದ್ರೆ ಇಲ್ಲಿರುತ್ತೆ, ನನ್ನ ಬೇರೆ ಡೀಟೇಲ್ಸ್ಗಳನ್ನ ನಾನು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ ಎಲ್ಲ ಅಪ್ಡೇಟ್ ಮಾಡಿರ್ತಾನೆ, ಅವ್ರು ಅದನ್ನು ನೋಡ್ಕೊಂಡು ಇಮೇಲ್ ಆದರೂ ಆಯಿತು, ಕಾಂಟ್ಯಾಕ್ಟ್ ಆದರೂ ಆಯಿತು ಮಾಡ್ತಾರೆ. ಸೊ ಇದು ಅಲ್ಲದೆ ಬೇರೆ ಏನು ಸರ್ವಿಸ್ಗಳನ್ನ ನಾವು ನಾರ್ಮಲಿ ಕೇಳ್ಬೋದು ಅಥವಾ ಸಿಗ್ಬೋದು. ಸೊ ಹೀಗಿದ್ದಾಗ ನಾರ್ಮಲಿ ನಾವು ಈ ಬೇರೆ ಬಟನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತೇವೆ, ಬೇರೆ ರಿಸೋರ್ಸಸ್ಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತೇವೆ. ನನಗೆ ಮೇಯ್ನಾಗಿ ಅಪಾಯಿಂಟ್ಮೆಂಟ್ ಬುಕಿಂಗ್ಸ್ ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ಬುಕಿಂಗ್ ಪೇಜಲ್ಲಿ ನಂಬರು, ಇಂಟೆನ್ಷನ್ನು, ಅವ್ರು ಯಾಕೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತಾ ಇದ್ದಾರೆ ಅದರ ಎಲ್ಲವೂ ಡೀಟೇಲ್ಸ್ಗಳು ಸಿಕ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಟೀಮ್ ಮುಂದೆ ಏನು ಕ್ಯಾರಿ ಓವರ್ ಮಾಡಬೇಕು, ನನ್ನ ಟೀಮ್ ಅವ್ರಿಗೆ ಕಾಲ್ ಮಾಡಿ ಮಾತಾಡಿಕೊಂಡು ಏನು ಇನ್ಫಾರ್ಮೇಷನ್ಸ್ ಬೇಕು ನೋಡಿಕೊಂಡು ಅದಾದಮೇಲೆ ಆ ಮೀಟಿಂಗ್ಗಳನ್ನ ನನಗಂತ ಏನಾದರೂ ಇದ್ದರೆ ಕನ್ಫರ್ಮ್ ಮಾಡ್ತಾರೆ, ಇಲ್ಲದೆ ಹೋದರೆ ಅಪಾಯಿಂಟ್ಮೆಂಟ್ಗಳು ರಿಜೆಕ್ಟ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲವನ್ನು ನೀವು ನಿಮ್ಮ ಪ್ರೊಫೈಲಲ್ಲೂ ಕೂಡ ಮಾಡ್ಕೊಳ್ಳಿ.
ಸರ್ ಇವಾಗ ನನ್ನ ಅಪಾಯಿಂಟ್ಮೆಂಟ್ ಇವಾಗ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅದು ನನ್ನ ಹತ್ರ ಇಲ್ಲ, ಅಥವಾ ನಾನು ಯಾವ್ದು ಯೂಸ್ ಮಾಡಲಿ, ಕ್ಯಾಲೆಂಡ್ರಲಿ ಅಂತ ಒಂದು ಬರುತ್ತೆ. ಈ ಕ್ಯಾಲೆಂಡ್ರಲಿ ಟೂಲಿಂದ ನೀವು ಆಲ್ಮೋಸ್ಟ್ ನೀವೇನು ದುಡ್ಡು ಕೊಡೋ ಅವಶ್ಯಕತೆಗಳಿಲ್ಲ. ಒಂದು ಮೀಟಿಂಗಿಗೆ ನೀವು ಕಂಪ್ಲೀಟಾಗಿ ಫ್ರೀಯಾಗಿ ತೊಗೊಳ್ಬೋದು. ಅಂದರೆ ಒಂದು ಮೀಟಿಂಗ್ ಅಂದರೆ ಒಂದು ಮೀಟಿಂಗ್ ಲಿಂಕಿಗೆ. ಸೊ ಒಂದನ್ನು ನೀವು ಒಂದು ಇವೆಂಟ್ ಸೆಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ತೊಗೊಳ್ಳಿ, ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ನ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲಿಗೆ ಹಾಕ್ಕೊಳ್ಳಿ. ಸೊ ಯಾರೇ ನಿಮಗೆ ಮೀಟಿಂಗ್ ಬುಕ್ ಮಾಡ್ತಾರೆ ಅಂತಂದರೂ ಕೂಡ ಅದನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ತಾರೆ. ಅವ್ರು ಯಾವುದೇ ದೇಶದಲ್ಲಿರ್ಬೋದು, ಏನೇ ಇರ್ಬೋದು, ಅದನ್ನು ಇಮಿಡಿಯೇಟ್ಲಿ ಮೀಟಿಂಗ್ ಬುಕ್ ಮಾಡಿಕೊಂಡು ಅವ್ರು ಕೆಲಸ ಮಾಡ್ಬೋದು. ಸೊ ಇವಾಗ ನೀವು ನನ್ನ ಜೊತೆ ಮೀಟಿಂಗ್ ತೊಗೊಳ್ಬೇಕಂದ್ರೆ ಹೇಗೆ ಸರ್, ಇದು ಯಾವ ಥರ ಕೆಲಸ ಆಗುತ್ತೆ? ಇಲ್ಲಿ ಕ್ಲಿಕ್ ಮಾಡಿ, ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಪೇಜ್ ಓಪನ್ ಆದಾಗ ಯಾವ ದಿನಗಳಲ್ಲಿ ಇದ್ದೇವೆ ಅಥವಾ ಯಾವ ದಿನಗಳಲ್ಲಿ ಮೀಟಿಂಗ್ ಸಿಗ್ಬೋದು ಆ ದಿನಗಳನ್ನ ನೋಡ್ಕೊಳ್ಳಿ. ಅಥವಾ ನೀವು ಬೇರೆ ಯಾವುದೋ ದೇಶದಲ್ಲಿದ್ದೀರಾ, ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲೈಂಟ್ ಹೇಳ್ತಾ ಇರೋದು. ಸೊ ಇದೆಲ್ಲವೂ ಕೂಡ ಸೇಮ್, ಆಲ್ಮೋಸ್ಟ್ 90% ಸೇಮ್ ಆಗೇ ಕೆಲಸ ಮಾಡುತ್ತೆ. ಇಲ್ಲಿ ಕೂಡ ಇವಾಗ ಅವ್ರ ಟೈಮ್ ಝೋನ್ ಯಾವುದಿದೆಯೋ, ಅವರು ಯಾವ ದೇಶದಲ್ಲಿದ್ದಾರೋ ಅವರ ಟೈಮ್ ಝೋನ್ ನೋಡ್ಕೊಳ್ತಾರೆ. ಆ ದೇಶದ್ದು ನೋಡಿಕೊಂಡು ಅವ್ರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವಾಗ ಅವ್ರಿಗೆ ಬೇಕಾಗಿರೋ ಟೈಮ್ಗಳು ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಓಕೆ, ಈಗ 7:30 AM ಏನು ನಮ್ಮಲ್ಲಿ, ನನಗೆ ಎಷ್ಟೋ ಟೈಮ್ ಆಗಿರ್ಬೋದು, ಇಂಡಿಯನ್ ಟೈಮ್ಸ್ ಆಗಿದ್ದರೆ ಬೇರೆ ಇರುತ್ತೆ, ಬಟ್ ಬೇರೆ ದೇಶಗಳಲ್ಲಿ ಟೈಮಿಂಗ್ ಆದರೆ ಬೇರೆ ಇರುತ್ತೆ. ಸೊ ಈ ಥರ ನೀವು ನೋಡಿಕೊಂಡು ಆ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದರ ಮೇಲೆ ಅಪ್ರೂವ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು, ಅದೆಲ್ಲ ನಿಮ್ಮ ಇಷ್ಟ ಇರುತ್ತೆ. 11 AM ನಮ್ಮಲ್ಲಿರೋದು, ಬೇರೆ ದೇಶಗಳಲ್ಲಿ ಬೇರೆ ಇರುತ್ತೆ. ಸೊ ಆ ಥರ ನೀವು ಅವ್ರಿಗೆ ಯಾವ ಟೈಮ್ ಝೋನ್ ಬೇಕೋ ಆ ಟೈಮ್ ಝೋನ್ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಚಿಕಾಗೋ ಎಲ್ಲೋಯ್ತು, ಸೊ ಈ ಟೈಮ್ ಝೋನ್ಸ್ಗಳಲ್ಲಿ ಅವ್ರಿಗೆ ಯಾವ ಟೈಮ್ ಬೇಕಾಗುತ್ತೋ, ಅವ್ರಿಗೆ ಯಾವ ಟೈಮ್ ಅನುಕೂಲ ಇದೆಯೋ ಆ ಟೈಮ್ಗಳನ್ನ ನೋಡ್ಕೊಳ್ತಾರೆ, ಬುಕ್ ಮಾಡ್ತಾರೆ. ಬುಕ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರ ಮೇಲೆ ನಿಮ್ಮ ಟೀಮ್ ಡಿಸೈಡ್ ಮಾಡ್ತಾರೆ ನಿಮ್ಮ ಟೈಮ್ ಅಲೋಕೇಶನ್ ಕೊಡಬೇಕೋ ಬೇಡವೋ. ಯಾಕೆಂದ್ರೆ ಕಮೆಂಟ್ ಇರುತ್ತೆ, ಅದನ್ನು ನೋಡ್ಕೊಂಡು ಅವ್ರ ಜೊತೆ ಮಾತಾಡಿ ಡಿಸೈಡ್ ಮಾಡ್ಕೊಂಡು ಆದಮೇಲೆ ಬುಕ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ನಿಮ್ಮ ದಿನಕ್ಕೆ ಒಂದು 5-10 ಮೀಟಿಂಗ್ಗಳು ಬುಕ್ ಆಗ್ತಾ ಇದ್ದು ತಿಂಗಳಕ್ಕೆ ಅದರಲ್ಲಿ 4-5 ಆರ್ಡರ್ಸ್ಗಳು ಬಂತು ಅಂದರೆ ಬೇಕಾದಷ್ಟು ಆಗುತ್ತೆ. ಓಕೆ, ಯಾಕೆಂದರೆ ಯಾವುದೇ ವಾಲ್ಯೂಮ್ಗಳು ಕಡಿಮೆ ಇರೋಲ್ಲ, ಬಟ್ ಸ್ಟಿಲ್ ಈ ಕ್ಯಾಲೆಂಡರ್ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಲಿಂಕ್ಗಳು ಫ್ರೀ ಆಗಿದೆ. ಸೊ ಫ್ರೀ ಆಗಿರೋದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಥರದ ದುಡ್ಡುಗಳು ಇವಾಗ ಸದ್ಯಕ್ಕೆ ಹಾಕೋಕ್ಕೆ ಹೋಗಬೇಡಿ. ನಾಳೆ ಏನಾದರೂ ಟೀಮ್ ಬೆಳೀತು, ಬೇರೆ ಬೇರೆ ಜನ ಮೀಟಿಂಗ್ ತೊಗೊಳ್ತಾ ಇದ್ದಾರೆ ಅಂದಾಗ ಮಾತ್ರ ಇದನ್ನು ತೊಗೊಳ್ಳಿ. ಅಲ್ಲಿವರೆಗೂ ಬಿಟ್ಟರೆ ನಡೆಯುತ್ತೆ. ಅದು ಕೂಡ ನಾನು ಹೇಳೋದೇನು, ಮಂತ್ಲಿ ಟ್ರಿಪ್ ತೊಗೊಳ್ಳಿ. ಸದ್ಯಕ್ಕೆ ನಿಮಗೆ ಬೇಕಾಗಿರೋದೆಲ್ಲ ವರ್ಕೌಟ್ ಆಯಿತು ಅಂದರೆ ಮಾತ್ರ ನೀವು ಇಯರ್ಲಿ ಶಿಫ್ಟ್ ಆಗಿ. ಒಂದನ್ನು ತಿಳ್ಕೊಂಬಿಡಿ, ಯಾವುದೇ ಸಬ್ಸ್ಕ್ರಿಪ್ಷನ್ಗಳು ಲೈಫ್ ಟೈಮ್ ತೊಗೊಳಕ್ಕೆ ಹೋಗ್ಬೇಡಿ. ಯಾವುದೇ ಲೈಫ್ ಟೈಮ್ ಡೀಲು, ಶಾರ್ಟ್ಕಟ್ಟು, ಅದು ಇದು ಏನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ದುಡ್ಡು ಹಾಳಾಗುತ್ತೆ. ನೀವೇನು ಮಾಡಿ ಅಂದರೆ ಈ ಟೂಲ್ಸ್ಗಳ ಮೇಲೆ ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ತಿಂಗಳಿಗೆ ಸಿಗಲಿಲ್ಲ ಅಂದರೆ ಒಂದು ವೇಳೆ ಈ ತಿಂಗಳಿಗೆ ನಿಮಗೆ ಸರಿ ಆಗ್ತಾ ಇಲ್ಲ ಅಂದರೆ ಕ್ವಾರ್ಟರ್ಲಿ ನೋಡಿ. ಅದಾದಮೇಲೆ ಎಲ್ಲ ಇಷ್ಟ ಆಯಿತು ಅಂದರೆ ಮಾತ್ರ ನೀವು ಇಯರ್ಲಿ ಹೋಗಿ. ಫಸ್ಟಿಗೆ ಇಯರ್ಲಿ ಕಮಿಟ್ಮೆಂಟ್ ಕೊಟ್ಟು ದುಡ್ಡು ಸಿಕ್ಕಾಕ್ಸ್ಕೊಂಡು ಏನೋ ಸ್ವಲ್ಪ $1-2 ಉಳಿದು ಬಿಡುತ್ತೆ, ಒಂದು 150 ಉಳಿಯುತ್ತೆ ತಿಂಗಳಕ್ಕೆ ಅನ್ನೋ ಲೆಕ್ಕದಲ್ಲಿ ದುಡ್ಡನ್ನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ ದಯಮಾಡಿ ಅಷ್ಟು ದುಡ್ಡು ಹಾಕೋತಿಂಗ ಮೊದಲು ನೀವೇನು ಮಾಡ್ಕೊಳ್ಳಿ ಅಂದರೆ ಕರೆಕ್ಟಾಗಿ ನೋಡಿ, ಅದೇನಾದರೂ ಇಷ್ಟ ಆಯಿತು, ನಿಮಗೆ ಸರ್ವಿಸ್ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ ಅಂದ್ರೆ ಮಾತ್ರ ದುಡ್ಡು ಹಾಕಿ, ಇಲ್ಲಾಂದರೆ ದುಡ್ಡು ಹಾಕಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಆ್ಯಸ್ ಎ ಎಕ್ಸ್ಪೋರ್ಟರ್ ಇದು ಒಂದು ಲಿಂಕೇ ಸಾಕಾಗುತ್ತೆ. ಯಾಕೆಂದರೆ ಸದ್ಯಕ್ಕೆ ನೀವು ಒಬ್ಬರೇ ಮೀಟಿಂಗ್ ತೊಗೊಳ್ತಾ ಇರೋದ್ರಿಂದ ಬೇರೆ ಯಾರ್ದು ಮೀಟಿಂಗ್ಸ್ಗಳು ಇಲ್ಲ ಅನ್ನೋದಕ್ಕೆ ಇದು ನಡೆದೋಗುತ್ತೆ. ಇದನ್ನು ನೀವು ಗೂಗಲ್ ಮೀಟಲ್ಲಾದರೂ ಇಂಟಿಗ್ರೇಟ್ ಮಾಡ್ಕೋಬೋದು ಅಥವಾ ಝೂಮಲ್ಲಾದರೂ ಇಂಟಿಗ್ರೇಟ್ ಮಾಡ್ಕೋಬೋದು. ಯಾವುದೇ ನೀವು ಪಿಕಪ್ ಮಾಡ್ಕೊಳ್ಳೋ, ಯಾವುದು ಝೂಮ್ ಮೀಟಿಂಗ್ ಲಿಂಕ್ ನೀವು ಯೂಸ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವೇನು ಸರ್ಚ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕಂಪ್ನಿ ಹೆಸರು ಸರ್ಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇವಾಗ ಅದ್ರ ಬದಲು ನಾನೇನು ಮಾಡ್ತೇನೆ, ಇಲ್ಲಿ ಹೋಗ್ಬಿಟ್ಟು ಕಾಫಿ ಇಂಪೋರ್ಟರ್, ಓಕೆ, ಕಾಫಿ ಇಂಪೋರ್ಟರ್ ಅಂತ ಹಾಕ್ತಾನೆ. ನಾನು ಇಲ್ಲಿ ಪೀಪಲ್ ಅಂತ ನಾರ್ಮಲಿ ತೊಗೊಳ್ಳಲ್ಲ, ನಾನು ಕಂಪ್ನಿ ಅಂತ ತೊಗೊಳ್ತೇನೆ. ಯಾಕಂದರೆ ನಾರ್ಮಲಿ ಕಂಪ್ನಿಗಳು ಇಂಪೋರ್ಟ್ ಮಾಡುತ್ತೆ. ಸೊ ಎಲ್ಲೆಲ್ಲಿ ಈಗ ನೋಡಿ ಅವ್ರು ಬರೆದಿರೋ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಕಾಫಿ ಇದೆ, ಇಲ್ಲಿ ಇಂಪೋರ್ಟರ್ ಇದೆ, ಹಾಗಾಗಿ ಇದು ಟ್ರಿಗರ್ ಆಗಿದೆ. ಸೊ ನಿಮ್ಮ ಪ್ರೊಫೈಲಲ್ಲೂ ಕೂಡ ನೀವು ಯಾವ ಥರದನ್ನು ನೀವು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೊಫೈಲಲ್ಲಿ ಏನಿರಬೇಕು, ಕಾಫಿ ಮತ್ತು ಎಕ್ಸ್ಪೋರ್ಟರ್ ಇರಬೇಕು. ಆವಾಗ ಮಾತ್ರ ಕಾಫಿ ಎಕ್ಸ್ಪೋರ್ಟರ್ ಅಂತ ಸೆಲೆಕ್ಟ್ ಮಾಡಿದಾಗ ಈ ಪ್ರೊಫೈಲ್ಗಳು ಬರಬೇಕು. ಇಲ್ಲದೆ ಹೋದರೆ ಎಲ್ಲ ವೇಸ್ಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇವರು ಒಂದು ಟೆಕ್ಸಸ್ ತೋರಿಸ್ತಾ ಇದ್ದಾರೆ, ಒಂದು ಥೈಲ್ಯಾಂಡ್ದು ತೋರಿಸ್ತಾ ಇದ್ದಾರೆ, ಬೇರೆ ಎಲ್ಲದನ್ನೂ ತೋರಿಸ್ತಾ ಇದ್ದಾರೆ. ಇವಾಗ ನಾನೇನು ಮಾಡ್ತೇನೆ, ನನಗೆ ಬರೀ ಇವಾಗ ಆಸ್ಟ್ರೇಲಿಯಾ ಬೇಕು. ಓಕೆ, ಸೊ ಆಸ್ಟ್ರೇಲಿಯಾ ಸೆಲೆಕ್ಟ್ ಮಾಡ್ತಾನೆ, ಶೋ ರಿಸಲ್ಟ್ಸ್ ಅಂತ ಹೇಳ್ತಾನೆ. ಇವಾಗ ಆಸ್ಟ್ರೇಲಿಯಾ ಯಾಕೆ, ಓಕೆ, ಒಂದು ಡ್ಯೂಟಿ ಎಕ್ಸಿಬಿಷನ್ಸ್ ಇದೆ, ಒಂದು ಆಲ್ರೆಡಿ ನಮ್ಮ ಜೊತೆ ಅಗ್ರಿಮೆಂಟ್ ಆಗಿರೋದಿದೆ, ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಲ್ರೆಡಿ ಓಪನ್ ಇದೆ. ಸೊ ಇದನ್ನು ನೋಡಿಕೊಂಡು ನಾನೇನು ಮಾಡ್ತೇನೆ, ಇದನ್ನು ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಕಂಪ್ನಿ ನಾನು ಸೆಲೆಕ್ಟ್ ಮಾಡ್ತೇನೆ.
ಓಕೆ. ಈ ಕಂಪ್ನಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನನಗೆ ಗೊತ್ತಾಗೋದೇನೋ ಯಾವ ಥರದ ಕಂಪನಿ, ಬಟ್ ಇವರು ಇಲ್ಲಿ ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರೆದಿದ್ದಾರೆ. ಆದರೆ ನಾನು ನೋಡ್ತಾ ಇರೋದು ಕಾಫಿ. ಬಟ್ ಇವ್ರು ಕಾಫಿ ತೊಗೊಳ್ತಾರಾ? ಇಲ್ಲ. ನಾರ್ಮಲಿ ಇವರು ಮೆಕ್ಯಾನಿಕಲ್ ಮಷಿನ್ಸ್ ಮಾಡ್ತಾ ಇರೋದ್ರಿಂದ ಇವರು ಏನೋ ಬೇರೆ ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೋಸ್ಟರ್ ಇರ್ಬೋದು, ಬೇರೆ ಮಷಿನ್ಸ್ಗಳಿರ್ಬೋದು, ಅದನ್ನೇನೋ ಅವ್ರು ಮಾಡ್ತಾ ಇರಬೇಕು. ಓಕೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡ್ಬೋದು, ಇವರ ಕಂಪ್ನಿ ವೆಬ್ಸೈಟ್ಗಳು ಇರುತ್ತೆ ಎಲ್ಲಾದರೂ, ಅದನ್ನು ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದರೆ ನಿಮಗೆ ಕಂಪ್ನಿ ಬಗ್ಗೆ ಗೊತ್ತಾಗುತ್ತೆ. ಸೊ 99% ಇಂಜಿನಿಯರಿಂಗ್ ಪ್ರಾಡಕ್ಟ್ ಕಾಫಿ ಎಲ್ಲ ಅಂತಂದರೆ ಮೇ ಬಿ ರೋಸ್ಟರ್ ಆ್ಯಸ್ ಐ ಸೈಡ್ ಇಟ್. ಇಲ್ಲಿ ನೋಡಿ, ಕಾಫಿ ಮೆಷೀನೋ ಅಥವಾ ಕಾಫಿ ಗ್ರೈಂಡಿಂಗ್ ಮೆಷೀನೋ ಅಥವಾ ಕಸ್ಟಮೈಸ್ಡೋ ಏನೋ ಒಂದಿದ್ರೆ ಅದು ಸಿಗುತ್ತೆ. ಓಕೆ. ಸೊ ನನಗೆ ಈ ಕಾಫಿ ಬಾಯರ್ ಬೇಕಾಗಿತ್ತು, ಕಾಫಿ ಮಷಿನ್ ನನಗೇನು ಪರ್ಚೇಸ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಕಂಪನಿ ನನಗೆ ಯಾವುದೇ ಥರದ ಯೂಸ್ ಇಲ್ಲ. ಓಕೆನಾ. ಸೊ ನಾನೇನು ಮಾಡ್ತೇನೆ, ಇನ್ನೊಂದು ಸರಿ ನೋಡ್ತೇನೆ, ಹೋಲ್ಸೇಲರ್ ಆ್ಯಂಡ್ ಇಂಪೋರ್ಟರ್. ಓಕೆ. ಸೊ ನಾನೇನು ಮಾಡ್ತೇನೆ, ಇವ್ರನ್ನ ಯಾರಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಫರ್ನಿಚರ್ ಆ್ಯಂಡ್ ಹೋಮ್ ಫರ್ನಿಚರ್ಸ್. ಇವ್ರು ಕಾಫಿಯಲ್ಲಿ ಏನು ಮಾಡ್ತಾರೆ, ಇವ್ರು ಇಂಪೋರ್ಟರ್ ಮಾತ್ರ ಟ್ರಿಗರ್ ಆಗಿರೋದು, ಕಾಫಿ ಟ್ರಿಗರ್ ಆಗಿಲ್ಲ. ಇಲ್ಲಿ ನೋಡಿ, ಕಾಫಿ ಟೂಲ್ಸ್ ಡಿಸ್ಟ್ರಿಬ್ಯೂಟರ್ಸ್, ಪ್ಯಾಕೇಜಿಂಗ್, ಇಲ್ಲಿ ಕಾಫಿ ಅಂತ ಇದೆ, ಒಂದ್ಸರಿ ಕ್ಲಿಕ್ ಮಾಡಿ ನೋಡೋಣ. ಪ್ಯಾಕೇಜಿಂಗ್ ಮೆಟೀರಿಯಲ್ ಡಿಸ್ಟ್ರಿಬ್ಯೂಟರ್, ಇದು ಯೂಸ್ ಆಗಲ್ಲ. ಈ ಹೋಲ್ಸೇಲರನ್ನು ತೊಗೊಂಡ್ರೆ ಈ ಕಂಪನಿದು ಲೋಗೋನೇ ಇಲ್ಲ. ಸೊ 99% ಇವರು ತುಂಬ ಇನ್ಫಾರ್ಮೇಷನ್ಸ್ ಏನೂ ಇರಲ್ಲ ಇದರಲ್ಲಿ. ಓಕೆ. 2ರಿಂದ 10 ಜನ ಎಂಪ್ಲಾಯೀಸ್ ಇದ್ದಾರೆ. ಪೀಪಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರೋರು ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಳ್ಳಿ. ಬೇರೆ ದೇಶಗಳಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಅಥವಾ ಬೇರೆ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತು ಇದರಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ತಾ ಇರೋರು ಒಬ್ಬರು, ಅಡ್ಮಿನಿಸ್ಟ್ರೇಟಿವ್ ಒಬ್ಬರು, ಆಪ್ರೇಷನ್ಸ್ ಒಬ್ಬರು. ಇವಾಗ ನಮಗೆ ಬೇಕಾಗಿರೋದೇನೋ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ನಾರ್ಮಲಿ ನಾವು ಡೀಲ್ ಮಾಡ್ತಾ ಇರೋದು ಪರ್ಚೇಸ್ ಡಿಪಾರ್ಟ್ಮೆಂಟು, ಅದು ಬರೋ ಡಿಪಾರ್ಟ್ಮೆಂಟು ಆಪ್ರೇಷನ್ಸ್. ಓಕೆ. ಸೊ ಜನ ಕನ್ಫ್ಯೂಸ್ ಆಗ್ತಾರೆ, ಇಲ್ಲ ಸರ್ ನಾನು ಸೇಲ್ಸ್ ಟೀಮ್ ಜೊತೆ ಮಾತಾಡಿದೆ. ಸೇಲ್ಸ್ ಟೀಮ್ ಜೊತೆಗೆ ನೀವು ಮಾತಾಡೋಲ್ಲ, ಅವ್ರ ಕಂಪ್ನಿಯಲ್ಲಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದು ಸೇಲ್ಸ್ ಟೀಮ್. ಬಟ್ ನಮಗೆ ಅವ್ರು ಪರ್ಚೇಸ್ ಮಾಡಬೇಕಲ್ಲ, ಅದು ಬರೋದು ಆಪ್ರೇಷನ್ಸಲ್ಲಿ. ಸೊ ಆಪ್ರೇಷನ್ಸಲ್ಲಿ ಯಾರಿದ್ದಾರೆ ಅವ್ರು ನೋಡ್ಕೊಳ್ಳಿ. ಅವ್ರು ಲಿಂಕ್ಡ್ಇನ್ ಮೆಂಬರ್ ಅಂತ ಬರೆದಿದ್ದಾರೆ, ಏನೇ ಪ್ರೊಫೈಲ್ ಇಲ್ಲ. ಸೊ ಹಾಗಾಗಿ ಇದು ತುಂಬ ಚಿಕ್ಕ ಕಂಪನಿ ಅಂತ ಅಂದ್ಕೊಳ್ಳೋಣ. ಓಕೆ. ಸೊ ತುಂಬ ಚಿಕ್ಕ ಕಂಪನಿ, ಏನು ಪ್ರೊಫೈಲ್ ಇಲ್ಲ, ಡೈರೆಕ್ಟ್ಲಿ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಲ್ಲಿ ನೋಡಿ. ಮೇ ಬಿ ಅಡ್ಮಿನಿಸ್ಟ್ರೇಟರ್ ಓನರೇ ಅಡ್ಮಿನಿಸ್ಟ್ರೇಟ್ರು ಎಲ್ಲರೂ ಅವರೇನೆ. ಸೊ ಹಾಗಾಗಿ ಏನೂ ವ್ಯತ್ಯಾಸಗಳಿಲ್ಲ. ಸೊ ಅದರಿಂದ ಏನೂ ನಿಮಗೆ ವ್ಯತ್ಯಾಸ ಬರಲ್ಲ. ಓಕೆ. ಸೊ ಈ ಥರ ಚಿಕ್ಕ ಚಿಕ್ಕ ಕಂಪ್ನಿಗಳು ಸಿಕ್ತು ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಇದೆ. ಈ ಕಂಪ್ನಿ ನೋಡೋಣ. ಸೊ ಇವರು ಎಲ್ಲಿದ್ದಾರೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಇವ್ರ ಪೀಪಲ್ಸ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಅಥವಾ ಫಸ್ಟಿಗೆ ಇವ್ರು ಏನು ಮಾಡ್ತಾಯಿದ್ರೆ ಅರ್ಥ ಮಾಡ್ಕೊಂಬಿಡಿ. ಅದಾದಮೇಲೆ ನೀವು ಬೇಕಾದರೆ ಡಿಸೈಡ್ ಮಾಡ್ಬೋದು ಏನೇನು ಮಾಡ್ತಾರೆ, ಏನು ಅವ್ರ ವೆಬ್ಸೈಟ್ ಏನು, ಅವ್ರ ಫೋನ್. ತುಂಬ ಜನ ಹೋಗ್ಬಿಟ್ಟು ಸರ್ ನಾನು ಅವ್ರ ನಂಬರ್ ಇರಲಿಲ್ಲ, ಅವ್ರ ನಂಬರ್ ಇಲ್ಲೇ ಮುಂದಾಗೆ ಕೊಟ್ಟಿರ್ತಾರೆ, ಹುಡ್ಕೊಳ್ಳಿ, ಸಿಗುತ್ತೆ. ಓಕೆ. 2004ರಿಂದ ಕಂಪ್ನಿ ಇದೆ. ಸೊ ಆಲ್ಮೋಸ್ಟ್ ವೆಲ್ ಎಸ್ಟಾಬ್ಲಿಷ್ ಕಂಪ್ನಿ ಇದೆ. ಸೊ ಇವಾಗ ಏನಾಗುತ್ತೆ ಸರ್, ಇವಾಗ 2004ರಿಂದ ಕಂಪ್ನಿ ಇದೆ, ಇವ್ರಿಗೆ ನಮ್ಮ ಪ್ರಾಡಕ್ಟ್ ಬೇಕಾ, ನಾನು ಇವ್ರಿಗೆ ಕಾಫಿ ಮಾರ್ಬೋದು. ಆಬ್ವಿಯಸ್ಲಿ ಇವಾಗ 2004ರಲ್ಲಿ ಅವರಲ್ಲೂ ಟೀಮ್ ಚೇಂಜ್ ಆಗಿರುತ್ತೆ, ಅವ್ರು ಯಾರ ಜೊತೆ ಕೆಲಸ ಮಾಡ್ತಾರೆ ಅವರೂ ಟೀಮ್ ಚೇಂಜ್ ಆಗಿರ್ತಾರೆ, ಅಥವಾ ಬೇರೆ ಬ್ರ್ಯಾಂಡ್ಗಳು, ಕ್ವಾಲಿಟಿಗಳು ಬೇರೆ ತುಂಬ ಸುಮಾರಾಗಿ ಚೇಂಜ್ ಆಗಿರೋದ್ರಿಂದ ಇವಾಗ ನಮಗೇನು ಎಂಡ್ ಆಫ್ ದ ಡೇ ಅವ್ರಿಗೆ ಬೇಕಾ ಬೇಡವಾ ಅನ್ನೋದು ಅವ್ರ ಬಾಯಲ್ಲೇ ಹೇಳಿಬಿಟ್ರೆ ನಾವು ಒಂದು ಕಾನ್ಫಿಡೆನ್ಸಲ್ಲಿ ಇರ್ಬೋದು. ಇವಾಗ ನೋಡಿ, ಇಲ್ಲಿ ಹೋಗಿ ಚೆಕ್ ಮಾಡಿ ಅವ್ರು ಯಾವ ಥರದ ಹೋಲ್ಸೇಲ್ ಮಾಡ್ತಾ ಇದ್ದಾರೆ, ಅಥವಾ ಯಾವ ಕ್ವಾಲಿಟಿ ಅವರು ಪರ್ಚೇಸ್ ಮಾಡ್ತಾರೆ. ಓಕೆ. ಸೊ ಅರೇಬಿಕಾನಾ, ರೋಬಸ್ಟಾನಾ, ಬೇರೆ ಯಾವ ಕ್ವಾಲಿಟಿ ಇದೆ, ಏನಿದೆ, ಹೇಗೆ, ಅವ್ರ ಕಾಫೀಸ್ ಏನು, ಪ್ರೈವೇಟ್ ಲೇಬಲಿಂಗ್ ರೋಸ್ಟೆಡ್ ಏನು, ಇದೆಲ್ಲ ನೋಡ್ಕೊಳ್ಳಿ. ಸುಮಾರಾಗಿ ಎಲ್ಲೂ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಸಿಗುತ್ತೆ. ಒಂದು ವೇಳೆ ಎಲ್ಲೂ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಸಿಗದೆ ಹೋದರೆ ಈ ಪ್ರೈವಸಿ ಪಾಲಿಸೀಸ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಾದರೂ ನೀವು ಚೆಕ್ ಮಾಡ್ಕೊಳ್ಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾದರೂ ಮೆನ್ಷನ್ ಆಗಿದೆಯಾ ಇಲ್ವಾ. ಯಾಕೆಂದರೆ 99% ಏನಾಗುತ್ತೆ, ಈ ಕಂಪ್ನೀಸ್ಗಳಲ್ಲಿ ಎಲ್ಲೂ ನಂಬರ್ ಡಿಸ್ಕ್ಲೋಸ್ ಮಾಡದೆ ಹೋದರೆ ಇಲ್ಲಿ ಎಲ್ಲಾದರೂ ಅವ್ರೊಂದು ಸ್ವಲ್ಪ ಅವರ ಲೀಗಲ್ ಟೀಮ್ ಡೀಟೇಲ್ಸು ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸು ಏನೋ ಒಂದು ಹಾಕಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಈಗ ಒಂದು ವೇಳೆ ಈ ಕಂಪ್ನಿ ಹೆಸರು ಸಿಕ್ತು, ಅಥವಾ ನಿಮಗೆ ಯಾರೂ ಜನ ಸಿಕ್ಕಿಲ್ಲ ಅಂದರೆ ಅದನ್ನು ಟ್ರೈ ಮಾಡಿ. ಸೊ ಇಮೇಲ್ಸಲ್ಲಿ ಮೇ ಬಿ ರೆಸ್ಪಾಂಡ್ ಮಾಡ್ಬೋದು. ಆ ಥರ ಒಂದು ವೇಳೆ ನಿಮ್ಗೆ ಲಿಂಕ್ಡ್ಇನ್ ಆಲ್ರೆಡಿ ನಂಬರ್ ಇರೋದ್ರಿಂದ ಅವ್ರಿಗೆ ಕಾಲ್ ಮಾಡಿ ಮಾತಾಡೋದ್ರಲ್ಲಿ ಏನು ತೊಂದರೆಗಳು ಬರೋಲ್ಲ. ಇಲ್ಲಿ ಕೂಡ ನಂಬರ್ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ. ಕಾಂಟ್ಯಾಕ್ಟ್ ಫಾರ್ಮ್ ಫಿಲಪ್ ಮಾಡಿ, ನೀವೇನಿದ್ದೀರಾ, ಹೇಗೆ, ಏನು ಎಲ್ಲವನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಇವ್ರು ಮಾಡ್ತಾ ಇರೋ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಏನಿದೆ, ಕಾಫಿ ಇದೆ, ಟೀ ಇದೆ, ಚಾಕ್ಲೇಟ್ಸ್ ಇದೆ, ಎಸೆಸರೀಸ್ ಇದೆ, ಗಿಫ್ಟ್ಸಿಂಗ್ ಇದೆ, ಪ್ರತಿ ಒಂದು ಇದೆ. ಸೊ ಇದನ್ನು ನೀವು ಇಲ್ಲಿ ಕಾಫಿ ಸೆಕ್ಷನ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವ ಕಾಫಿನ ನೀವು ಮಾರ್ಬೋದು, ಅಥವಾ ನೀವು ಅವರಿಗೆ ಯಾವ ಕಾಫಿ ಬಗ್ಗೆ ಮಾತಾಡೋಕ್ಕೆ ಫೋನ್ ಹಚ್ತಾ ಇದ್ದೀರಾ, ಅಥವಾ ನೀವು ಅವರಿಗೆ ಯಾವ ಥರದ ಕಾಫಿ ಬಗ್ಗೆ ಇಮೇಲ್ ಮಾಡ್ತಾ ಇದ್ದೀರಾ, ಅದನ್ನು ನೋಡ್ಕೊಳ್ಳಿ. ಅವರ ಪ್ಯಾಕೇಜಿಂಗಲ್ಲಿ
ಡೀಟೇಲ್ಸ್ನ ತೊಗೊಂಡು ಈ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಅವರಿಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಇಲ್ಲ ಸರ್, ನೀವು ಇವಾಗ ನೀವು ಈ ಪ್ರಾಡಕ್ಟ್ಸನ್ನು ಡೀಲ್ ಮಾಡ್ತಾಯಿದ್ದಾರೆ, ನಾನು ನೋಡಿದೆ, ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ಸ್ ಕೂಡ ಈ ಥರ ಇದೆ, ಅದನ್ನು ಕೂಡ ನೀವು ನೋಡ್ಬೋದು, ಟ್ರೈ ಮಾಡ್ಬೋದು. ನಮ್ಮ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ತಿಳಿಸಿ. ನಮ್ಮ ಥರ ಆಲ್ರೆಡಿ ಸ್ಯಾಂಪಲ್ಸ್ ರೆಡಿ ಇದೆ, ರಿಪೋರ್ಟ್ಸ್ಗಳು ರೆಡಿ ಇದೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಕೊಡ್ಬೋದು ಅನ್ನೋದೊಂದು ಹೇಳಿದರೆ ಅವ್ರಿಗೆ ಏನಾದರೂ ಮನಸ್ಸಿತ್ತು, ಅಥವಾ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿ ಅನ್ನಿಸ್ತು, ಅಥವಾ ನೀವು ಆಫರ್ ಮಾಡ್ತಾ ಇರೋದು ಒಳ್ಳೆ ಕ್ವಾಲಿಟಿ ಇದೆ, ಅಥವಾ ರೇಟ್ ಇದೆ, ಗ್ರೇಡ್ ಇದೆ, ಅಥವಾ ಲ್ಯಾಬ್ ರಿಪೋರ್ಟ್ ಆದರೂ ಕೂಡ ನಾವು ನಾರ್ಮಲಿ ಅಟ್ಯಾಚ್ಮೆಂಟಲ್ಲಿ ಕಳಿಸ್ಬಿಟ್ಟಿರ್ತೇವೆ. ಸೊ ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಕಾರ್ಟಲ್ ಅಂತ ಇದೆ, ಏನೇನೋ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಇಂಡಿಯಾದಿಂದ ಏನಾದರೂ ಸಪ್ಲೈ ಮಾಡೋಕ್ಕಾಗುತ್ತಾ ಇಲ್ವಾ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ರತಿ ಸರಿ ಏನಾಗುತ್ತೆ, ಇಲ್ಲಿ ಬರೆದಿರೋದು ಮಾತ್ರನೇ ಇರೋಲ್ಲ, ಕೆಲವೊಂದು ಸರಿ ಅದು ಹೆಸರು ಬೇರೆ ಇರುತ್ತೆ, ಬಂದಿರೋ ಮೆಟೀರಿಯಲೇ ಬೇರೆ ಕಡೆಯಿಂದ ಇರುತ್ತೆ. ಸೊ ಆ ಥರನೂ ಇರ್ಬೋದು, ಕೇಳ್ಕೊಳ್ಳಿ. ತುಂಬ ಸರಿ ಜನಕ್ಕೆ ಏನನ್ಸುತ್ತೆ, ಸರ್ ಬರೀ ಕಾಫಿ ಮಾಡ್ತಾ ಇದ್ದೇವೆ, ಬೇರೆ ಏನಾದರೂ ಮಾಡ್ಬೋದಾ? ಕಪ್ಸ್ಗಳು ಮಾಡ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಇರುತ್ತೆ. ಬಟ್ ನಾನು ಹೇಳೋದೇನು, ಯಾವಾಗ ನೀವು ಒಂದು ಪ್ರಾಡಕ್ಟ್ ಪಿಕ್ ಮಾಡ್ತಿರೋ ಅದ್ರ ಸುತ್ತಮುತ್ತನೇ ಇರಿ. ಒಂದು ದಿನ ನಾನು ಕಾಫಿ ಮಾಡ್ತೇನೆ, ಇನ್ನೊಂದು ದಿನ ನಾನು ವರ್ಮಿ ಕಂಪೋಸ್ ಮಾಡ್ತೇನೆ, ಮತ್ತೊಂದು ದಿನ ನಾನು ಮೊರಿಂಗ ಮಾಡ್ತೇನೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಬಿಸ್ನೆಸ್ಗಳು ಹಾಳಾಗತ್ತೆ. ಯಾವಾಗಲೂ ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ಎಕ್ಸ್ಪರ್ಟ್ಸ್ ಅಂತ ಹೇಗೆ ಅನಿಸುತ್ತೆ ಅಂದರೆ, ಇವಾಗ ನಾವು ಕನ್ಸಲ್ಟ್ ಮಾಡೋಕ್ಕೆ ನಾವು ಎಲ್ಲರೂ ಕನ್ಸಲ್ಟ್ ಮಾಡ್ಬೋದು. ಬಟ್ ಆದರೆ ನಾವು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲೇ ಯಾಕೆ ಇರ್ತೇವೆ? ಸ್ವಲ್ಪ ಕಂಪ್ಲೈನ್ಸ್ ಹೆಚ್ಚಿಗೆ ಇದೆ, ರೂಲ್ಸ್ ಹೆಚ್ಚಿಗೆ ಇದೆ, ಚಾಲೆಂಜಸ್ ತುಂಬ ಬರುತ್ತೆ, ಜನಕ್ಕೆ ಹೆಲ್ಪ್ ಬೇಕಾಗತ್ತೆ. ಈ ಬೇರೆ ಬಿಸ್ನೆಸ್ಗಳು ಲೋಕಲಲ್ಲಿ GST ಮಾಡಿಸ್ಕೊಳ್ಳೋದು ಏನು ತುಂಬ ದೊಡ್ಡ ಕೆಲಸ ಏನಲ್ಲ. ಆದರೆ ಬಿಸ್ನೆಸ್ಗಳು ಫೇಲ್ ಆಗ್ತಾ ಇಲ್ವಾ? ಇಂಡಿಯಾದಲ್ಲೂ ಬಿಸ್ನೆಸ್ಗಳು ಫೇಲ್ ಆಗುತ್ತೆ. ಆದರೆ 99% ಬಿಸ್ನೆಸ್ಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೇ ಫೇಲ್ ಆಗೋದು. ಯಾಕೆಂದರೆ ಮಾಡೋಕ್ಕೆ ಸರಿಯಾಗಿ ಬರ್ದೇ ಇದ್ದಾಗ, ರೂಲ್ಸ್ಗಳು ಸರಿಯಾಗಿ ಅರ್ಥ ಆಗದಿದ್ದಾಗ ಈ ಥರದ್ದೆಲ್ಲ ಪೆಟ್ಗಳು ಬೀಳುತ್ತೆ. ಸೊ ಕಾಫೀಸಲ್ಲಿ ನೀವು ನೋಡಿ, ಇವರು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾನೆ. ಈ ಕಾಫಿ ಕ್ಲಿಕ್ ಮಾಡೋಕ್ಕೆ ಕೊಡ್ತಾ ಇಲ್ಲ ನನಗದು. ಕಾಫಿ ಪಾಡ್ಸ್ ಅಂತ ಇದೆ ನೋಡಿ, ಕಾಫಿ ಇನ್ ಅ ಬ್ಯಾಗ್, ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಗ್ರೀನ್ ಬೀನ್ಸ್ಗಳು ಅದು ಡೈರೆಕ್ಟ್ಲಿ ಮಾರ್ಕೆಟಿಗೆ ಕೊಡ್ತಾ ಇರೋದು, ಅಥವಾ ಕಾಫಿ ಇನ್ ಅ ಬ್ಯಾಗ್ ಅಂತ ಏನಿದೆ, ಕಾಫಿ ಪಾಡ್ಸ್ ಇದೆ, ಅಥವಾ ಕಾಫಿ ಸಬ್ಸ್ಕ್ರಿಪ್ಷನ್ಸ್ ಏನಿದೆ, ಫಿಲ್ಟರ್ ಕಾಫಿ ಇದೆ, ಸಿಂಗಲ್ ಒರಿಜಿನ್ ಇದೆ. ಸೊ ಇದೆಲ್ಲವೂ ಕೂಡ ತುಂಬ ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಹೋಗುತ್ತೆ. ಇದೇ ಥರ ನೀವು ಕಾಫಿ ಪಾಡ್ಸ್ ಏನಾದರೂ ನಮಗೊಂದು ಎನ್ಕ್ವೈರಿ ಬಂದಿತ್ತು, ಒಬ್ಬರು ಚಿಕ್ಕಮಗಳೂರು ತುಂಬ ಚೆನ್ನಾಗಿ ಕೊಟ್ಟರು. ಸೊ ಆ ಥರ ನೀವೇನಾದರೂ ಕಾಫಿ ಪಾಡ್ಸಲ್ಲಿ ಅಥವಾ ಕಾಫಿದಲ್ಲಿ ಏನೋ ಡೀಲ್ ಮಾಡ್ತಿದ್ರೆ ನಮ್ಮ ಕಡೆಯಿಂದ ಎನ್ಕ್ವೈರೀಸ್ ಇರುತ್ತೆ. ನೀವು ನೋಡಿ, ಅದೇನಾದರೂ ಇಷ್ಟ ಆದರೆ ನಾವು ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ಬೋದು. ಇಲ್ಲಿ ಕಾಫಿ ಪಾಡ್ಸ್ ನೋಡಿ. ಸೊ ಇದು ಯಾವ ಥರ ಅಂದರೆ, ಈ ಫ್ಲೇವರ್ ಇರುತ್ತೆ, ಎಲ್ಲವೂ ಕೂಡ ಇದರಲ್ಲಿ ಪ್ಯಾಕ್ ಆಗಿರುತ್ತೆ. ನೀವೇನು ಮಾಡೋದಂದರೆ, ಒಂದು ಕಾಫಿಯಲ್ಲಿ ನೀವು ಬಿಸಿನೀರಾಗಿರ್ಬೋದು ಅಥವಾ ಹಾಲಾಗಿರ್ಬೋದು, ನಾರ್ಮಲಿ ಇಂಡಿಯಾದಲ್ಲಿ ಹಾಲಿರುತ್ತೆ, ಬಟ್ ಆಚೆ ಎಲ್ಲ ಕಾಫಿ ಹಾಟ್ ವಾಟರ್ ಇರುತ್ತೆ. ಸೊ ಅದರಲ್ಲಿ ಡಿಪ್ ಮಾಡಿದರೆ ಸಾಕು, ಈ ಕಾಫಿ ಫ್ಲೇವರ್ ಎಲ್ಲ ಆಚೆ ಹೋಗುತ್ತೆ. ಒಳ್ಳೆ ಸೀಲ್ಡ್ ಪ್ಯಾಕ್ ಇರುತ್ತೆ, ಡಿಪ್ ಮಾಡಿದರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಅರೋಮಾನೋ ಲಾಸ್ ಆಗೋಲ್ಲ, ಪ್ಲಸ್ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ವೇಸ್ಟೇಜ್ ಕೂಡ ಏನಿಲ್ಲ. ಒಂದು ಪಾಡ್ ಅಷ್ಟೇ ಎತ್ಕೊಂಡು ಬಿಸಾಕಿದ್ರೆ ಮುಗಿದೋಯ್ತು. ಸೊ ಇದನ್ನೆಲ್ಲ ನಿಮ್ಗೇನಾದ್ರು ಮಾಡೋಕ್ಕಾದರೆ ನೀವು ನೋಡಿ, ತುಂಬ ಒಳ್ಳೆ ಪ್ರಾಡಕ್ಟು, ತುಂಬ ಬೇರೆ ಬೇರೆ ವೆರೈಟೀಸ್ ಇದೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ನೀವು ಈ ಥರ ಸರ್ಚ್ ಮಾಡಿದಾಗ, ಈ ಥರ ನೋಡಿದಾಗ, ನೀವು ಏನು ಟ್ರೆಡಿಷ್ನಲಿ ಕೆಲಸ ಮಾಡ್ತಾ ಇದ್ದೀರೋ, ಇವಾಗ ಕಾಫಿ ಬೀನ್ಸ್ಗಿಂತನೂ ಇದು ಹೆಚ್ಚಿಗೆ ಲಾಭ ಇರುತ್ತೆ ಆ್ಯಸ್ ಅ ಪರ್ಸೆಂಟೇಜ್ ವೈಸ್. ಬಟ್ ಏನು ವಾಲ್ಯೂಮ್ ಅಷ್ಟಿರಲ್ಲ. ಇವಾಗ ಫುಲ್ ಕಂಟೈನರ್ ಬರೀ ಕಾಫಿ ಬೀನ್ಸ್ ಬೇರೆ ಪ್ರೈಸ್ ಇರುತ್ತೆ, ಆದರೆ ಪಾಡ್ಸ್ಗಳು ಬೇರೆ ಪ್ರೈಸ್ ಇರುತ್ತೆ. ಆಮೇಲೆ ಪಾಡ್ಸ್ಗಳು ನಿಮಗೇನು ತುಂಬ ಕಂಟೈನರ್ ಗಟ್ಟಲೆ ಹೋಗಲ್ಲ, ಇದೆಲ್ಲ ಏರ್ ಶಿಪ್ಮೆಂಟ್, ತುಂಬ ಚಿಕ್ಕ ಶಿಪ್ಮೆಂಟ್ ಇರುತ್ತೆ. ಒಂದು 100 ಬಾಕ್ಸು, 100 ಪಾಡ್ಸು, 200 ಪಾಡ್ಸು, 500 ಪಾಡ್ಸ್ ಮ್ಯಾಕ್ಸಿಮಮ್ಮು, ಈ ಥರ ಅಂದ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಸೊ ಇದನ್ನು ಯೋಚನೆ ಮಾಡಿ. ಇದೆಲ್ಲ ಆಗ್ತಾ ಇದ್ದಾರೆ ನೋಡಿ, 20 ಒಂದು ಕಾಟನ್ ಇದೆ. ಒಂದು ಕಾಟನಲ್ಲಿ ನಾರ್ಮಲ್ ಒಂದು 20 ಕಾಟನು, ಒಂದು 100 ಕಾಟನನ್ನು ಹೆಚ್ಚಿಗೆ ತೊಗೊಳ್ಬೋದು ಅವರು. ಸೊ ಇದನ್ನು ನೋಡಿಕೊಂಡು ಅವ್ರು ಹೇಗೆ ಸೇಲ್ ಆಗುತ್ತೆ ಏನು ನೋಡಿಕೊಂಡು ಅದರ ಮೇಲೆ ಬಲ್ಕ್ ಆರ್ಡರ್ಸ್ಗಳು ಮುಂದೆ ಬರುತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಇದೇ ಥರ ನೀವು ಬಿಸ್ನೆಸ್ಗಳನ್ನ, ಪ್ರಾಡಕ್ಟ್ಗಳನ್ನ ನಾನು ಏನು ಬೇರೆ ಮಾಡ್ಬೋದು, ಏನು ನಡೀತಾ ಇದೆ ಮಾರ್ಕೆಟಲ್ಲಿ, ಅದನ್ನು ಯಾವ ಥರ ನಾನು ಮುಂದೆ ಒರೆಸ್ಕೊಂಡು ಹೋಗ್ಬೋದು, ಇದನ್ನೆಲ್ಲ ಕಲೀರಿ, ರಿಸರ್ಚ್ ಮಾಡಿ ಕಲಿತ್ರೆ ಬರುತ್ತೆ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೇನೆ, ಈ ಪೀಪಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಪೀಪಲ್ಸಲ್ಲಿ ಕ್ಲಿಕ್ ಮಾಡಿದರೆ 8 ಜನ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಬೇರೆ ಬೇರೆ ಜನ ಎಲ್ಲರೂ ಇದ್ದಾರೆ. ಆದರೆ ಒಂದು ವಿಷಯ ನೀವು ಇಲ್ಲಿ ನೋಡಬೇಕು, ಇಲ್ಲಿ ಏನಾದರೂ ಈ ಲೀಸ್ಟಲ್ಲಿ ಇಂಡಿಯಾ ಏನಾದರೂ ಕಾಣಿಸಿದ್ರೆ ಆಟೋಮ್ಯಾಟಿಕ್ಲಿ ನಿಮಗೆ ಅನಿಸ್ಬೇಕಾಗಿರೋದು ಏನಂದರೆ, ಅವರ ಯಾರೋ ಟೀಮ್ ಮೆಂಬರು ಇಂಡಿಯಾದಲ್ಲಿದ್ದಾರೆ, ಮೇ ಬಿ ಅವ್ರು ಪ್ರೊಕ್ಯೂರ್ಮೆಂಟಲ್ಲಿ ಇದ್ದರು ಅಂದರೆ ನಿಮಗೇನು ಕೆಲಸ ಇಲ್ಲ, ಯಾಕಂದರೆ ಅವರೇ ಪ್ರೊಕ್ಯೂರ್ಮೆಂಟ್ ಮಾಡಿ ಅವರೇ ಕಳಿಸ್ತಾರೆ. ಓಕೆ, ಸೊ ಒಂದು ವೇಳೆ ಇಲ್ಲ, ಸೊ ಅವಾಗ ನಾವೇನು ಮಾಡ್ತೇವೆ, ಇಲ್ಲಿ ಬೇರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅಥವಾ ಯಾವ ಸೆಟ್ಟಲ್ಲಿದ್ದಾರೆ, ಆಪ್ರೇಷನ್ಸ್ ಇದ್ದಾರೆ, ಸೇಲ್ಸ್, ಮೀಡಿಯಾ, ಮಾರ್ಕೆಟಿಂಗ್, ಆರ್ಟ್ಸ್ ಆ್ಯಂಡ್ ಡಿಸೈನ್. ಸೊ ನಾವೇನು ಮಾಡೋದು, ಆಪ್ರೇಷನ್ಸಲ್ಲಿ ಈ ಥರದ ಲಿಸ್ಟ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಅವರ ಎಷ್ಟು ಜನ ಹೇಳಿದರು ಆಪ್ರೇಷನ್ಸಲ್ಲಿ,
ಆಪ್ರೇಷನ್ಸಲ್ಲಿ 6 ಜನ ಇಲ್ಲಿದ್ದಾರೆ. ಅಥವಾ ಬೇರೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ 4 ಜನ ಬೇಕಾಗತ್ತೆ. ಸೊ ಆಪ್ರೇಷನ್ಸ್ನ ತೆಗೆದು ಹಾಕಿದರೆ ಬರೀ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ 4 ಜನ ಮಾತ್ರ ಸಿಗ್ತಾರೆ. ಸೊ ನಮಗೆ ನಾರ್ಮಲಿ ಬೇಕಾಗಿರೋದು ಯಾರು ಆಪ್ರೇಷನ್ಸ್ ಅವರು. ಸೊ ಹಾಗಾಗಿ ಆಪ್ರೇಷನ್ಸ್ ಅವ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ 6 ಜನ ಸಿಗ್ತಾರೆ. ಅವರ ಪ್ರೊಫೈಲ್ ಏನಿದೆ, ಹೆಡ್ ಕಾಫಿ ರೋಸ್ಟರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್. ಇವಾಗ ಇವ್ರು ಇಷ್ಟರಲ್ಲಿ ಯಾರು ತುಂಬ ನಿಮಗೆ ಅನ್ನಿಸ್ತಾರೆ, ಯಾರು ನಿಮಗೆ ಬಿಸ್ನೆಸ್ ಕೊಡ್ಬೋದು? ಆಬ್ವಿಯಸ್ಲಿ ಫೌಂಡರ್ ಆ್ಯಂಡ್ ಡೈರೆಕ್ಟರ್. ಅವರು ಆಪ್ರೇಷನ್ಸ್ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಬೇರೆ ಡಿಜಿಟಲ್ ಮ್ಯಾನೇಜ್ಮೆಂಟು ಅಥವಾ ಕುಕ್ ಶೆಫು ಅಥವಾ ಚೀಫ್ ಕುಕ್ಕು, ಆಮೇಲೆ ವೇರ್ಹೌಸ್ ಅಟೆಂಡೆಂಟು ಅಥವಾ ಹೆಡ್ ಕಾಫಿ ರೋಸ್ಟರ್. ಇವ್ರು ಎಲ್ಲರಿಗಿಂತನೂ ನನಗೆ ಮೇನಾಗಿ ನನಗೆ ಅನಿಸೋದು ಇವರು ನನಗೆ ಬಿಸ್ನೆಸ್ ಕೊಡ್ಬೋದು. ಸೊ ನಾನೇನು ಮಾಡ್ತೇನೆ, ಇವರ ಪ್ರೊಫೈಲ್ ನೋಡ್ತೇನೆ, ಫೋಟೋಸ್ ಎಲ್ಲ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನೀವು ಕೂಡ ಕಲಿಯೋದು ಇದೇನೆ. ಇವ್ರ ಪ್ರೊಫೈಲಲ್ಲಿ ಏನಿದೆ, ಇವರು ಹೇಳ್ತಾ ಇರೋ ಫೋಟೋಗ್ರಾಫು, ಅವ್ರು ಮಾಡ್ತಾ ಇರೋ ಬಿಸ್ನೆಸ್ಸು ಎಲ್ಲ ಒಂದೇ. ಸೊ ಹಾಗಾಗಿ ತುಂಬ ಸರಿ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ಸು ನೀವು ಕಳಿಸ್ತಾ ಇರೋ ಮೆಸೇಜ್ಗಳು ನಿಮ್ಮ ಪ್ರೊಫೈಲು ಸೇಮ್ ಇಲ್ಲದೆ ಹೋದರೆ ಅಥವಾ ಬೇರೆ ಇತ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಎರಡೂ ಕೂಡ ಸೇಮ್ ಇರಬೇಕು, ಸೇಮ್ ಕನೆಕ್ಷನ್ಸ್ ಇರಬೇಕು, ಸೇಮ್ ಇನ್ಫಾರ್ಮೇಷನ್ಸ್ ಫ್ಲೋಟ್ ಆಗಬೇಕು. ಇವಾಗ ನೀವು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಜನಕ್ಕೆ ಏನು ಅನಿಸುತ್ತೆ, ಮೇ ಬಿ ನೀವು ಈ ಬಿಸ್ನೆಸ್ ಬಗ್ಗೆ ಇದು ಒನ್ ಆಫ್ ದ ಪ್ರಾಡಕ್ಟ್ ಇರ್ಬೋದು ಅಥವಾ ಮೇನ್ ಪ್ರಾಡಕ್ಟ್ ಅಲ್ಲ ಅಂದ್ಕೊಳ್ಬೋದು. ಅಥವಾ ನೀವು ಅದರ ಬಗ್ಗೆ ತುಂಬ ಸೀರಿಯಸ್ ಇಲ್ಲ ಅಂದರೆ ನಿಮ್ಮ ಅಥಾರಿಟಿ ಅದರಲ್ಲಿ ಇರಲ್ಲ, ನಿಮ್ಮ ಇನ್ಫಾರ್ಮೇಷನ್ಸ್ ಅದರಲ್ಲಿ ಇರಲ್ಲ. ಸೊ ಹಾಗಾಗಿ ತುಂಬ ಜನ ಏನು ಅಂದ್ಕೊಳ್ತಾರೆ, ಟ್ರೇಡರ್ ಅಂತಲೇ ಗೊತ್ತಾಗುತ್ತೆ, ರೈಟ್? ಸೊ ಹಾಗಾಗಿ ನೀವೇನಾದರೂ ಸೀರಿಯಸ್ ಆಗಿದ್ದರೆ ಒಂದು ಪ್ರಾಡಕ್ಟಲ್ಲಿ ಸ್ಟಿಕ್ ಮಾಡಿ, ಸುತ್ತಮುತ್ತ ಅದೇ ಪ್ರಾಡಕ್ಟಲ್ಲಿ ಇದ್ದರೆ ನಿಮ್ಮನ್ನ ಒಂದು ಅಥಾರಿಟಿ ಅಂದ್ಕೊಳ್ತಾರೆ. ಅದ್ರ ಜೊತೆಗೆ ನಿಮಗೆ ಎನ್ಕ್ವೈರೀಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಬರೀ ನಿಮ್ಮ ಲಿಂಕ್ಡ್ಇನ್ ನೀವು ಹಾಕೋದಷ್ಟೇ ಅಲ್ಲ, ಈವನ್ ಲಿಂಕ್ಡ್ಇನ್ ಆಲ್ಗೋರಿದಮ್ ಕೂಡ ಹಾಗೇ ಇರುತ್ತೆ. ನೀವೆಷ್ಟು ನಿಮ್ಮ ಇಂಡಸ್ಟ್ರಿಯಲ್ಲಿ ಅಥರೈಸ್ಡ್ ಇರ್ತೀರೋ ಅಥವಾ ಎಷ್ಟು ನಿಮ್ಮ ಕಂಟ್ರೋಲ್ ಇರುತ್ತೋ ಅದ್ರ ಮೇಲೆ ಎಲ್ಲವೂ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಅವರ ಪ್ರೊಫೈಲ್ಸ್ ಏನು ಇದನ್ನೆಲ್ಲ ನೋಡ್ಕೊಳ್ಳಿ. ಇವಾಗ ನನಗೆ ಇವರಿಗೆ ಮೆಸೇಜ್ ಮಾಡ್ಬೋದು. ನೀವೇನೆಂದರೆ ಒಂದು ಪ್ರೀಮಿಯಂ ಸರ್ವಿಸ್ ತೊಗೊಂಡ್ರೆ ನೀವು ಅವರಿಗೆ ಡೈರೆಕ್ಟ್ಲಿ ಮೆಸೇಜ್ ಮಾಡ್ಬೋದು, ಕನೆಕ್ಷನ್ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ಲಿ ಒಂದು ಮೆಸೇಜ್ ಮಾಡಿ ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಹೇಳಿ, ಅದನ್ನು ಅವ್ರಿಗೇನಾದರೂ ಇಷ್ಟ ಆಯಿತು ಅವರು ರಿಪ್ಲೈ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಅಥವಾ ಫೋನ್ ನಂಬರು, ಇಮೇಲ್ ID ಪ್ರತಿಯೊಂದು ಏನೋ ಒಂದು ಶೇರ್ ಮಾಡ್ತಾರೆ. ಅದರ ಮೇಲೆ ನೀವು ನೆಕ್ಸ್ಟ್ ಡೀಟೇಲ್ಸ್ಗಳು, ಕ್ವಾಲಿಟಿ ರಿಪೋರ್ಟ್ಗಳು, ಸ್ಯಾಂಪಲ್ಗಳು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡ್ಬೋದು. ಇಲ್ಲ ಸರ್ ನಾನು ಇವಾಗ ಅದೆಲ್ಲ ಇಲ್ಲ, ನಾನೇನು ಯಾಕೆ ದುಡ್ಡು ಕೊಟ್ಟಿಲ್ಲ ಲಿಂಕ್ಡ್ಇನ್ ಡೈರೆಕ್ಟ್ಲಿ ನಿಮ್ಮ ಮೆಸೇಜ್ ಮಾಡೋಕ್ಕೆ ಕೊಡಲ್ಲ. ಅವಾಗ ನೀವೇನು ಮಾಡ್ಬೋದು, ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಕನೆಕ್ಟ್ ಮಾಡುವಾಗ ಸುಮ್ಮನೆ ಕನೆಕ್ಷನ್ ಕಳ್ಸೋಕ್ಕೆ ಹೋಗ್ಬಿಡಿ, ಇಲ್ಲಿ ಆ್ಯಡ್ ಅ ನೋಟ್ ಅಂತ ಹಾಕಿ. ಇಲ್ಲಿ ನಿಮ್ಗೆ ಏನು ತಿಳಿಯುತ್ತೋ ಅದನ್ನು ಬರೀರಿ. ಇವಾಗ ಪ್ರೀಮಿಯಮ್ ಇತ್ತು ಅಂದರೆ ನಿಮಗೆ AI ಆಪ್ಷನ್ ಇರುತ್ತೆ. ನಾವು ಇಲ್ಲೇನು ಮಾಡ್ಬೋದು, ಐ ಆಮ್ ಅ ಕಾಫಿ ಎಕ್ಸ್ಪೋರ್ಟರ್ ಫ್ರಾಮ್ ಇಂಡಿಯಾ, ಐ ವಾಂಟ್ ಟು ಎಕ್ಸ್ಪೋರ್ಟ್ ಕಾಫಿ ಟು ಯೋರ್ ಕಂಪನಿ, ಐ ನೋ ದ್ಯಾಟ್ ಯು ಆರ್ ಡೀಲಿಂಗ್ ಇನ್ ಕಪಲ್ ಆಫ್ ರೇಂಜಸ್, ಇಟ್ ವುಡ್ ಬಿ ಗ್ರೇಟ್ ಟು ಕನೆಕ್ಟ್ ವಿತ್ ಯು ಇಫ್ ಯು ಕ್ಯಾನ್ ಶೇರ್ ಅಸ್ ಯೋರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. We need liking to have a 2 minutes chat. ಓಕೆನಾ? ಈ ಥರ ಏನೋ ಒಂದು ಹೇಳ್ತೀರಾ, ಏನೋ ಒಂದು ಬರೆಸ್ತೀರಾ, ಅದನ್ನು ನೀವು ರೈಟ್ ಅಂತಂದರೆ ಆ ಮೆಸೇಜ್ಗಳು ಅವರ ಅನುಕೂಲವಾಗಿ ಕರೆಕ್ಟಾಗಿ ಅದು ಡ್ರಾಫ್ಟ್ ಆಗುತ್ತೆ. ಅವರ ಪರ್ಸ್ನಲೈಸೇಷನ್ನು ಬಂತು. ನಾನು ಪ್ರತಿ ಸರಿ ಅವ್ರ ಹೆಸರು ಹಾಕಿ ಅವರ ಪರ್ಸ್ನಲೈಸ್ ಬರೆದು ಅದ್ರ ಮುಂದೆ ನಾನು ಕತೆ ಬರೆಯೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ಲಿ ನನ್ನ ಪ್ರೊಫೈಲ್ ನಾನು ರೋಹಿತ್ ಅಂತಲೂ ಹೇಳಿಲ್ಲ, ಇದನ್ನೂ ಹೇಳಿಲ್ಲ. ಸೊ ಆಟೋಮೆಟಿಕ್ಲಿ ಲಿಂಕ್ಡ್ಇನ್ ಆಟೋಮೆಟಿಕ್ಲಿ ತೊಗೊಳುತ್ತೆ. ಇದನ್ನು ಏನಾದರೂ ಫಾರ್ಮಲ್ ಬೇಕಾ, ಫಾರ್ಮಲ್ ಬರೀಬೋದು, ಶಾರ್ಟ್ ಬೇಕಾ, ಶಾರ್ಟ್ ಬರೀಬೋದು. ಬಟ್ ನಾರ್ಮಲಿ AI ಯೂಸ್ ಮಾಡದೇ ಹೋದರೆ ಬೆಟರು. ನೀವು ಕಳಿಸುವಾಗ ನಿಮ್ಮ ಟೀಮಿಂದ ಅಥವಾ ಕಾಪಿರೈಟರ್ ಯಾರಿದ್ದಾರೆ, ಚೆನ್ನಾಗಿ ಬರೆಯೋರು ಯಾರಿದ್ದಾರೆ, ಆ ಥರ ಯಾರಾದರೂ ಇದ್ದರೆ ದಯಮಾಡಿ AI ಯೂಸ್ ಮಾಡದೆ ಇದನ್ನು ಪ್ರಾಪರಾಗಿ ಫಾರ್ಮ್ಯಾಟ್ ಮಾಡಿಕೊಂಡು ನೀವೇನಾದರೂ ಎಲ್ಲರಿಗೂ ಸೆಂಡ್ ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ. AI ಇದೆ ಸರಿ ಯೂಸ್ ಮಾಡಿಕೊಂಡು ಅದು ನಾರ್ಮಲಿ ಏನಾಗುತ್ತೆ ಗೊತ್ತಾ, ಇವಾಗ ನನಗೆ ಬರೆದಿರೋ AI ಪಕ್ಕದವ್ರಿಗೆ ಬರ್ದಿರಲ್ವಾ, ಎಲ್ಲರಿಗೂ ಸೇಮಾಗೇ ಇರುತ್ತೆ. ಸೊ ನಾವು ಎಲ್ಲರೂ ಯಾರಾದರೂ ಇವ್ರಿಗೆ ಬಿಸ್ನೆಸ್ ಬೇಕು ಅಂತ ಕೇಳಿದಾಗ ಎಲ್ಲರಿಗೂ ಕೂಡ ಇದೇ ಥರ ಬರೆದು ಕೊಡುತ್ತೆ. ಸೊ ಆ ಥರ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ನಿಮ್ಮ ಟೋನು ಅಥವಾ ನಿಮ್ಮ ಪರ್ಸ್ನಲೈಸೇಷನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಬೆಟರ್. ಆದರೆ ಏನು ಸರ್ ನನಗೆ ಸ್ವಲ್ಪ ಇಂಗ್ಲೀಷ್ ಕಷ್ಟ, ಸ್ವಲ್ಪ ಗ್ರಾಮರ್ ಕಷ್ಟ, ಸ್ವಲ್ಪ ಸ್ಪೆಲ್ಲಿಂಗ್ಸ್ಗಳು ಕಷ್ಟ, ಹಾಗಿದ್ರೆ AIಗಳನ್ನ ಯೂಸ್ ಮಾಡ್ಕೊಳ್ಳಿ, ಬದುಕೊಳ್ತೀರ. ತಪ್ಪಾಗಿ ಬರೆಯೋ ಬದಲು ಎಲ್ಲರೂ ಬರೆದಿರೋ ಥರ ನೀವು ಬರ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಅದನ್ನು ಕೂಡ ಯೋಚನೆ ಮಾಡ್ಕೊಳ್ಳಿ. ಓಕೆ, ಸೊ ಇದೇನಿದೆಯಲ್ಲ ಬರೀ ಥಮ್ಸ್ ಅಪ್ಗಳು ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನೀವು ಡೈರೆಕ್ಟ್ಲಿ ಇಲ್ಲಿ ಸೆಂಡ್ ಅಂತ ಒತ್ತಿದ್ರೆ ಮುಗೀತು. ಓಕೆ, ಇಫ್ ಯು ಹ್ಯಾವೆಂಟ್ ಸೆಂಡ್ ಆಲ್ರೆಡಿ ಯು ಮೇಕ್ ಶೋರ್ ಯು ಬಿಫೋರ್ ಸೆಂಡಿಂಗ್. ಓಕೆ, ಸೊ ಒಂದು ಮೆಸೇಜ್ ಹೋಯಿತು. ಇವಾಗ ಏನು ಚಾನ್ಸಸ್ ಇದೆ ಇವ್ರು ನನ್ನ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡೋದು? ಇವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಆ್ಯಕ್ಟಿವಿಟಿಗೆ ಹೋಗಿ ಇಲ್ಲಿ ಶೋ ಆಲ್ ಕಮೆಂಟ್ಸ್ ಅಂತ ಹಾಕಿ.
ಅವ್ರ ಆ್ಯಕ್ಟಿವಿಟಿಯಲ್ಲಿ ಎಲ್ಲ ನೋಡ್ಬೋದು, ನೀವು ಪೋಸ್ಟ್ ನೋಡ್ಬೋದು, ಇವ್ರು ಏನಾದರೂ ಪೋಸ್ಟ್ ಮಾಡಿದಾರಾ ಇಲ್ವಾ, ಓಕೆ, ಮಾಡಿದರೆ ಯಾವಾಗ ಮಾಡಿದ್ದಾರೆ, ಓಕೆ, ಇದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ ಯಾವಾಗ, 1 ವರ್ಷದ ಹಿಂದಿನ ಪೋಸ್ಟಿಗೆ ಕಮೆಂಟ್ ಮಾಡಿದ್ದಾರೆ ಯಾವಾಗ, ಅದು ಕೂಡ ನೋಡಿ, 3 ತಿಂಗಳ ಹಿಂದೆ, 3 ತಿಂಗಳ ಹಿಂದೆ, 4 ತಿಂಗಳು. ಸೊ ಚಾನ್ಸಸ್ ಏನಿದೆ, ಇವಾಗ ಇವ್ರ ಹೆಸರು ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ, ಬಟ್ ಸ್ಟಿಲ್ ಅವ್ರು ರೆಸ್ಪಾಂಡ್ ಮಾಡಿದ್ದಾರೆ, ಕಮೆಂಟ್ ಕೊಟ್ಟಿದ್ದಾರೆ. ಏನು ಕಮೆಂಟ್ ಕೊಟ್ಟಿದ್ದಾರೆ, ಗ್ರೇಟ್ ವರ್ಕ್, ಓಕೆ. ಸೊ ಇದನ್ನೆಲ್ಲ ನೀವು ನೋಡ್ತಾ ಹೋಗಿ. ಆಮೇಲೆ ಅವರು ಕೆಲವೊಂದು ಸಾರಿ ಏನಾಗುತ್ತೆ, ಅವ್ರು ಯಾವುದಾದ್ರು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇದ್ದಾರೆ, ಅದನ್ನು ಕೂಡ ಸ್ಟೇಟಸ್ ಹಾಕಿರ್ತಾರೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇವಾಗ ನಾನು ಹೇಳಿರೋದು ಇದನ್ನು ಯಾಕೆ ಚೆಕ್ ಮಾಡಿ ಅಂದರೆ, ಇವಾಗ ನಾನು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಆದರೆ ಈ ಮನುಷ್ಯ 3 ತಿಂಗಳ ಹಿಂದೆ ಇವನು ಕಮೆಂಟ್ ಮಾಡಿರೋದು. ಸೊ 3 ತಿಂಗಳ ಹಿಂದೆ ಕಮೆಂಟ್ ಮಾಡಿದ ಮೇಲೆ ನಿನ್ನೆ ಮೊನ್ನೆ ಆಚೆ ಒಂದು 4 ದಿನದ ಹಿಂದೆ, 1 ತಿಂಗಳ ಹಿಂದೆ ಏನು ಮಾಡ್ತಾ ಇದ್ದಾನೆ, ಲಿಂಕ್ಡ್ಇನಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ ಅಂತ ಗೊತ್ತಾಗುತ್ತೆ. ಏನಾದರೂ ಮಾಡಿರಬೇಕಲ್ಲ, ಲಿಂಕ್ಡ್ಇನಿಗೆ ಬಂದಾಗ ಒಂದು ಪೋಸ್ಟ್ ಆದರೂ ಮಾಡಿರ್ಬೋದು, ಒಂದು ಲೈಕ್ ಆದರೂ ಮಾಡಿರ್ಬೋದು, ಒಂದು ರೀಪೋಸ್ಟ್ ಆದರೂ ಮಾಡಿರ್ಬೋದು, ಏನಾದರೂ ಮಾಡಿರಬೇಕು. ಏನೂ ಮಾಡಿಲ್ಲ ಅಂದರೆ ಸೊ ಆಟೋಮೆಟಿಕ್ಲಿ ಏನು ಅನಿಸುತ್ತೆ, ಸರಿ ಇವ್ರು ಅಷ್ಟೇ ಆ್ಯಕ್ಟಿವ್ ಇಲ್ಲ. ಸೊ ಹಾಗಿದ್ದಾಗ ನನಗೆ ಇವರಿಗೆ ನಾನು ರಿಕ್ವೆಸ್ಟ್ ಕಳಿಸಿದರೆ ಯಾವಾಗ ಇವರು ಎಕ್ಸೆಪ್ಟ್ ಮಾಡ್ಬೋದು, ಅಥವಾ ಯಾವಾಗ ಇವರು ಎಕ್ಸೆಪ್ಟ್ ಮಾಡಿದರೆ ಇವ್ರಿಗೆ ಯಾವಾಗ ಅದನ್ನು ಓದಿ ಅದನ್ನು ನನಗೆ ರಿಪ್ಲೈ ಮಾಡ್ಬೋದು. ನಾನೇನು ಅಂದ್ಕೊಳ್ತೇನೆ, ಇವರು 3 ತಿಂಗಳವರೆಗೂ ನನಗೆ ತಿರ್ಗಾ ಸಿಗಲ್ಲ, ಓಕೆ, ಅಪ್ರಾಕ್ಸಿಮೇಟ್ಲಿ. ಸೊ ನಾನು ಇವಾಗ ಇವ್ರಿಗೆ ರಿಕ್ವೆಸ್ಟ್ ಕಳಿಸ್ದೇನೆ ಬೇರೆ ಏನೂ ನನಗೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ಏನಂದರೆ, ಇವಾಗ ನನ್ನ ಹತ್ರ ಪೇಯ್ಡ್ ಪ್ಲ್ಯಾನ್ ಇರೋದ್ರಿಂದ ನಾನು ಇವರಿಗೆ ಮೆಸೇಜ್ ಮಾತ್ರ ಡೈರೆಕ್ಟ್ಲಿ ಕಳಿಸ್ಬೋದು. ಆದರೆ ನಿಮ್ಗೆ ಅದು ಆಪ್ಷನ್ ಇದೆಯಾ, ದುಡ್ಡು ಕೊಟ್ಟರೆ ಆಪ್ಷನ್ ಸಿಗುತ್ತೆ, ದುಡ್ಡು ಕೊಡದೆ ಹೋದರೆ ಈ ಆಪ್ಷನ್ಗಳು ಸಿಗಲ್ಲ. ಸೊ ಇವಾಗ ದುಡ್ಡು ಕೊಟ್ಕೊಂಡು ಇವರು ಸರ್ ಇವಾಗ 3 ತಿಂಗಳಾದಮೇಲೆ ಬರ್ತಾರೆ ಅಂದರೆ ನನಗೆ ಹೇಗೆ ಅಲ್ಲಿವರೆಗೂ ಬಿಸ್ನೆಸ್ಸು, ಈ ಥರ ಜನನ ಹುಡುಕ್ತಾ ಇರೋದೇ ನಿಮ್ಮ ಕೆಲಸ. ಈ ಥರ ಬಾಯರ್ಸ್ಗಳು ಇವ್ರ ಜೊತೆ ಇಂಟ್ರೊಡ್ಯೂಸ್ ಮಾಡೋದು, ನಿಮ್ಮ ಕಂಪ್ನಿ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಡೀಟೇಲ್ಸ್ಗಳನ್ನ ತೊಗೊಳ್ಳೋದು, ಕಲೆಕ್ಟ್ ಮಾಡೋದು, ಮೀಟಿಂಗ್ ಮಾಡೋದು, ಬಿಸ್ನೆಸ್ನ ಬೆಳೆಸೋದು, ಇದೇ ಕೆಲಸ ಇರುತ್ತೆ. ಸೊ ಇದನ್ನು ನೀವು ಫುಲ್ ಟೈಮ್ ತೊಗೊಳ್ಳಿಲ್ಲ ಅಂದರೆ ಜನ ಏನು ಅಂದ್ಕೊಳ್ತಾರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಪಾರ್ಟ್ ಟೈಮ್ ಮಾಡ್ಕೊಳ್ಳೋಣ ಸರ್. ನೀವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಬೇರೆ ಏನೋ ಇರ್ಬೋದು, ಯಾವುದೋ ಪ್ರೊಫೆಷನಲ್ ಇದ್ದರೂ ಕೂಡ ಇದನ್ನು ನೀವು ಮಾಡೋಕ್ಕೆ ಎಲ್ಲಿ ಫ್ರೀ ಟೈಮ್ ಇರುತ್ತೆ? ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡೋಕ್ಕಾಗುತ್ತಾ ಇದು? ಕಮಿಟೆಡ್ ಇದ್ದರೆ ಪ್ರತಿದಿನ ಏನೇ ಆಗಲಿ ಜಗತ್ತು ಬಿದ್ದೋದ್ರೂ ಚಿಂತೆ ಇಲ್ಲ, ನಾನು 2 ಗಂಟೆ ಕೂತ್ಕೊಂಡು ಈ ಕೆಲಸ ಮಾಡ್ತೇನೆ ಸರ್, ಏನು ತೊಂದರೆ ಇಲ್ಲ, ಹಾಗಿದ್ರೆ ಆಗುತ್ತೆ. ಇಲ್ಲ ಹೋಗಿ ಬರೋಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ, ಈ ಮಳೆ ಗಾಳಿ ಮುಗಿದೋಯ್ತು ಕತೆ ನಮ್ಮದು ಅಂದರೆ ಆಗದೇ ಇರೋ ಕೆಲಸ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ ಸಾರಿ ನೀವು ಕನೆಕ್ಟ್ ಮಾಡಿದಾಗ ಅಥವಾ ನೀವು ಅವ್ರ ಜೊತೆ ಎಂಗೇಜ್ ಆದಾಗ ಈ ಬಾಯರ್ಸ್ಗಳು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಅದರ ಮೇಲೆ ಎಲ್ಲವೂ ಇರುತ್ತೆ. ಇವಾಗ ಒಬ್ಬರಿಗೆ ಕನೆಕ್ಟ್ ಮಾಡ್ತೀರಾ, ಒಬ್ಬರದೇ ಮೆಸೇಜಿಗೆ ವೇಟ್ ಮಾಡ್ತಾ ಕೂತ್ಕೊಂಡ್ರೆ 3 ತಿಂಗಳು ಹಿಂಗೇ ಕಳೆದೋಗುತ್ತೆ. ಅದಕ್ಕೆ ಈ ಥರ ಅಟ್ಲೀಸ್ಟ್ ಒಂದು 100-150 ಜನ ತಿಂಗಳಿಗೆ ನೀವು ಟಚ್ ಮಾಡಿಕೊಂಡು ಅವ್ರ ಪ್ರೊಫೈಲ್ಗಳನ್ನ ಫಾಲೋ ಮಾಡಿಕೊಂಡು ಅವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಏನಿಲ್ಲ, ಅವ್ರ ಪ್ರೊಫೈಲ್ಗಳಿಗೆ ಹೋದರೆ ಇಲ್ಲಿ ಫಾಲೋ ಆಪ್ಷನ್ಸ್ ಇರುತ್ತೆ, ಫಾಲೋ ಮೇಲೆ ಕ್ಲಿಕ್ ಮಾಡಿ. ಅವ್ರು ಯಾವಾಗ ಏನೇ ಪೋಸ್ಟ್ ಮಾಡಿದ್ರು ಕೂಡ ನಮಗೆ ಅದೊಂದು ಪಾಪಪ್ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೋಡ್ಕೊಂಡು ನಾವು ಅವ್ರಿಗೆ ರಿಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಇರುತ್ತೆ, ಇಲ್ಲಿ ಯಾವುದೇ ಥರದ ನೋಟಿಫಿಕೇಷನ್ಸ್ಗಳು ಬಂತಂದರೂ ಕೂಡ ಅವ್ರಿಗೆ ರೆಸ್ಪಾಂಡ್ ಮಾಡ್ಬೋದು ನಾವು. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಓಕೆ. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಅಥವಾ ಇವಾಗ ಓಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಕಳಿಸಿದ್ವಿ, ಅವ್ರಿಗೆ ನಾವು ಟಾರ್ಗೆಟು ಮಾಡಿದ್ವಿ, ಅವ್ರಿಗೆ ಪ್ರಾಪರಾಗಿ ನೋಟು ಕಳಿಸಿದ್ವಿ, ಮೇಲು ಕಳಿಸಿದ್ವಿ, ಮೆಸೇಜು ಕಳಿಸಿದ್ವಿ, ಎಲ್ಲವೂ ಮಾಡಿದ್ವಿ. ಆದರೆ ಅವ್ರ ಫೋನ್ ನಂಬರ್ ಇತ್ತು, ಆ ನಂಬರಿಗೆ ನಾವು ಮಾತಾಡಿದ್ವಾ, ಇಲ್ಲ, ಅದನ್ನು ಕೂಡ ಟ್ರೈ ಮಾಡಿ. ಅವ್ರ ಇಮೇಲ್ ಐ ಡಿ ಇದೆ, ಅದಕ್ಕೂ ಕೂಡ ಟ್ರೈ ಮಾಡಿ. ಸೊ ಎಲ್ಲದನ್ನು ಟ್ರೈ ಮಾಡ್ಕೊಂಡ್ಮೇಲೆ ಎಲ್ಲಾದರೂ ಇವಾಗ ಲಿಂಕ್ಡ್ಇನ್ನಲ್ಲಿ ಅವ್ರು 3 ತಿಂಗಳಿಗೆ ಒಂದು ಸರಿ ಬರ್ತಾ ಇರ್ಬೋದು, ಬಟ್ ಕಾಲಲ್ಲೂ ಕೂಡ 3 ತಿಂಗಳು ಬರ್ತಾ ಇದ್ದಾರೆ, ಅದು ನಿಮ್ಗೆ ಹೇಗೆ ಗೊತ್ತು? ಕಾಲ್ ಮಾಡಿ ನೋಡಿ ಅವರ ಟೈಮ್ ಝೋನ್ ಏನಿದೆ. ಇವಾಗ ಫಾರ್ ಎಕ್ಸಾಂಪಲ್ ಇವ್ರು ಎಲ್ಲಿದ್ದಾರೆ ಅದನ್ನು ಅಡ್ರೆಸ್ನ ತೊಗೊಂಡಾಗ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಅವ್ರು ಎಲ್ಲಿಯವರು ಅಂತ, ಓಕೆ. ಸೊ ಎಲ್ಲಿಯವರು ಅಂತ ಗೊತ್ತಾದ ಮೇಲೆ ನೀವು ಆಟೋಮೆಟಿಕ್ಲಿ ಏನು ಮಾಡಿ, ಇವ್ರನ್ನ ಹುಡ್ಕೊಂಡು ಹೋಗಿ ಅವ್ರು ಯಾವ ದೇಶದಲ್ಲಿದ್ದಾರೆ, ಅಲ್ಲಿ ಟೈಮ್ ಏನಿದೆ, ನನಗೆ ಯಾವ ಐಡಲ್ ಟೈಮಲ್ಲಿ, ಇಂಡಿಯನ್ ಟೈಮಲ್ಲಿ ನಾನು ಅವ್ರಿಗೆ ಕಾಲ್ ಮಾಡಿದರೆ ಅವ್ರು ಉತ್ತರ ಕೊಡಬಹುದು. ಅದನ್ನು ಒಂದು ಐಡಲ್ ಟೈಮ್ ನೋಡ್ಕೊಳ್ಳಿ, ಅವ್ರ ವರ್ಕಿಂಗ್ ಅವರ್ಸ್ ಏನಿದೆ ನೋಡ್ಕೊಳ್ಳಿ, ಕಾಲ್ ಮಾಡಿ, ಮಾತಾಡಿ, ಅವ್ರಿಗೆ ಇಮೇಲ್ ಕಳಿಸಿ. ಒಂದು ಕಡೆ ನೀವು ಟಚ್ ಮಾಡಿದರೆ ಪ್ರತಿಯೊಂದು ಕಡೆನೂ ಟಚ್ ಮಾಡಿ ಬರಬೇಕು. ಕಾಲು ಮಾಡಬೇಕು, ಮೆಸೇಜು ಮಾಡಬೇಕು, ಇಮೇಲು ಮಾಡಬೇಕು, ಇಲ್ಲೂ ಕಳಿಸ್ಬೇಕು, ಅವ್ರ ನಂಬರ್ ಸಿಕ್ಕರೆ ಅದಕ್ಕೂ ಕಾಲ್ ಮಾಡಬೇಕು, ಅಥವಾ ವಾಟ್ಸಪ್ಪಲ್ಲಿದ್ದರೆ ವಾಟ್ಸಪ್ಪಲ್ಲೂ ಕನೆಕ್ಟ್ ಮಾಡಬೇಕು. ಪ್ರತಿಯೊಂದೂ ನೀವು ಟಚ್ ಪಾಯಿಂಟ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಪಾಸಿಬಿಲಿಟೀಸ್ ಹೆಚ್ಚಿಗೆ ಆಗುತ್ತೆ. ಇವಾಗೇನು ಒಂದು ಮಾವಿನ ಹಣ್ಣು ಹೊಡೆದು ಬಿಳ್ಸೋಕ್ಕೆ ಗಿಡದ ಮೇಲಿರೋದು ಕಲ್ಲು ಬಿಸಾಕ್ತೇವೆ, ಒಂದೇ ಕಲ್ಲು ಬಿಸಾಕಿದ್ರೆ ಯಾವಾಗ ಬರುತ್ತೋ, ಒಂದೇ ಕಲ್ಲು ಬಿಸಾಕಿದರೆ ಅದು ಹೊಡೆಯೋದು ಇಲ್ಲ, ಹತ್ತೋದು ಇಲ್ಲ, ನೀವು ಪ್ರತಿ ವರ್ಷ ಬಂದು ಟ್ರೈ ಮಾಡಬೇಕು ಅಷ್ಟೇ. ಆದರೆ ಸುಮಾರು ಒಂದು 10-15 ಕಲ್ಲುಗಳನ್ನ ತೊಗೊಂಡು ಅಲ್ಲದೇ ಹಣ್ಣಿಗೆ ಕರೆಕ್ಟಾಗಿ ಹೊಡ್ಕೊಳ್ತಾ ಇದ್ದರೆ
ಒಂದಲ್ಲ ಒಂದು ತಗಲುತ್ತೆ, ಒಂದಲ್ಲ ಒಂದು ಸರಿ ಹಣ್ಣು ಬೀಳುತ್ತೆ. ಸೊ ಇದು ನಿಮ್ಗೇನಾದರೂ ನಂಬಿಕೆ ಇತ್ತು ಅಂದರೆ ಇದನ್ನು ಮಾಡಿ. ಇಲ್ಲ ಸರ್ ಇದೆಲ್ಲ ವರ್ಕ್ ಆಗಲ್ಲ ಸರ್, ಇದೆಲ್ಲ ತುಂಬ ನೆಗೆಟಿವ್ ಜನ ಸಿಗ್ತಾರೆ. ಸರ್ ಲಿಂಕ್ಡ್ಇನ್ ಕಳಿಸಿದ್ದೆ, ಲಿಂಕ್ಡ್ಇನ್ ವರ್ಕ್ ಆಗಿಲ್ಲ, ಇಮೇಲ್ ಕಳಿಸಿದೆ, ಇಮೇಲ್ ವರ್ಕ್ ಆಗಿಲ್ಲ, ಫೋನ್ ಮಾಡಿದೆ, ಫೋನ್ ಎತ್ತಾ ಇಲ್ಲ. ಯಾರೂ ನಿಮಗಂತ ಖಾಲಿ ಕೂತ್ಕೊಂಡಿರಲ್ಲ, ಒಂದನೇದು. ಎರಡನೇದು, ಇವಾಗ ತುಂಬ ಜನ ನಿಮಗೆ ರೆಸ್ಪಾಂಡ್ ಮಾಡಬೇಕಂದಾಗ ನೀವು ಅವ್ರ ಹಿಂದೆ ರೆಗ್ಯುಲರ್ ಆಗಿ ಟಚ್ಚಲ್ಲಿದ್ದಾಗ ಅವ್ರು ರೆಸ್ಪಾಂಡ್ ಮಾಡೋ ಟೈಮಲ್ಲಿ ನೀವಿರಲ್ಲ. ಸೊ ಬಿಸ್ನೆಸ್ಸಲ್ಲಿ ಆಗೋ ತೊಂದರೆಗಳಿದು. ಅವ್ರು ಕಾಲ್ ಮಾಡಿದಾಗ ನೀವು ಎತ್ತಲ್ಲ, ಅಥವಾ ನಿಮ್ಗೆ ಇಮೇಲ್ಗಳು ಬರೋಷ್ಟರಲ್ಲಿ ನೀವು ಬಿಸ್ನೆಸ್ಸೇ ಬಿಟ್ಟು ಹೋಗಿಬಿಟ್ಟಿರ್ತೀರ. ಸೊ ತುಂಬ ಜನಕ್ಕೆ ಪೇಷನ್ಸು ಕಡಿಮೆ ಇರುತ್ತೆ. ಈ ಬಿಸ್ನೆಸ್ಗಳು ಬರಬೇಕಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವ್ರ ಹತ್ರ ಇವಾಗ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರೇನು ಇಮಿಡಿಯೇಟ್ಲಿ ತೊಗೊಳ್ಳಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಹತ್ರ ಪ್ರಾಡಕ್ಟ್ಸ್ ಇರುತ್ತೆ, ಯಾರೋ ಹತ್ರ ಆಲ್ರೆಡಿ ಟೈಅಪ್ಪಲ್ಲಿ ಇರ್ತಾರೆ, ಅವ್ರೇನೋ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಯೋಚನೆಯೇ ಮಾಡಿರಲ್ಲ. ಬಟ್ ಆದರೆ ನೀವು ರೆಗ್ಯುಲರ್ ಆಗಿ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ, ನಿಮ್ಮ ಸರ್ವಿಸ್ ಬಗ್ಗೆ ಅವ್ರಿಗೆ ಸ್ವಲ್ಪ ಎಜುಕೇಷನ್ ಕೊಡ್ತಾ, ಅವ್ರಿಗೆ ಸ್ವಲ್ಪ ಇಂಡಿಯನ್ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡ್ತಾ, ಪ್ರೈಸಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ ಯಾವುದೋ ಒಂದು ದಿನದಲ್ಲಿ ಅವರು ನಿಮ್ಮ ಬಿಸ್ನೆಸ್ ಆಗಿ ಕಸ್ಟಮರಾಗಿ ಬರ್ತಾರೆ. ಇದನ್ನೆಲ್ಲ ಕೂತ್ಕೊಂಡು ನೀವು ಮ್ಯಾನ್ಯಲಿ ಮಾಡ್ತೀರಾ ಅಂದರೆ ತಲೆ ಹುಚ್ಚಾಗುತ್ತೆ. ಬಟ್ ಆಟೋಮೇಷನ್ಸ್ ಇದೆ, ಟೂಲ್ಸ್ ಇದೆ, ಟೆಕ್ನಿಕ್ಸ್ ಇದೆ, ಕಂಪ್ನಿಗಳಿದ್ದಾರೆ ಮಾಡಿಕೊಡೋಕ್ಕೆ. ನಾವು ಮಾಡಿಕೊಡ್ತೇವೆ. ಈ ಲಿಂಕ್ಡ್ಇನ್ ಪ್ರೊಫೈಲ್ ಕೂತ್ಕೊಂಡು ಮಾಡಿ ಅಂತ ಹೇಳಿದ್ರೆ ನೀವು ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಟೀಮಿಗೆ ಕೊಡಿ, ನಾವೇ ಮಾಡಿಕೊಡ್ತೇವೆ. ಬೇಕಂದರೆ ನೀವು ಏನು ಪೋಸ್ಟ್ ಮಾಡ್ತಾ ಇಲ್ಲ, ನಾವೇ ನಿಮ್ಮ ಪರವಾಗಿ ನಾವು ಪೋಸ್ಟ್ ಮಾಡ್ತೇವೆ, ನಿಮ್ಮ ಡೀಟೇಲ್ಸ್ಗಳನ್ನ ನಾವು ಹಾಕ್ತೇವೆ. ಪ್ರತಿಯೊಂದಕ್ಕೂ ಸರ್ವಿಸ್ಗಳಿದೆ, ಅದನ್ನು ತೊಗೊಳ್ಳಿ, ಬೆನಿಫಿಟ್ನ ತೊಗೊಂಡು ನೀವು ಕೆಲಸ ಮಾಡೋಕ್ಕಾದರೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಎಲ್ಲವನ್ನು ನೀವು ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಬೆಳೆದೇ ಎಲ್ಲಿಗೆ ಹೋಗುತ್ತೆ. ಇವಾಗ ಜನ ಬಂದು ಸರ್ ಇಮೇಲ್ ಮಾಡಿದ್ರು ಹೋಗಲ್ಲ, ಫೋನ್ ಮಾಡಿದ್ರು ಬಾಯಸ್ಗಳು ರೆಸ್ಪಾಂಡ್ ಆಗಲ್ಲ, ಲಿಂಕ್ಡ್ಇನ್ನು ಇಲ್ಲ, ಎಂಬೆಸಿ ಡೇಟಾನು ಯೂಸ್ ಇಲ್ಲ, ಬೇರೆ ಏನು ಮಾಡಿದ್ರು ಯೂಸ್ ಇಲ್ಲ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇವನ್ನೆಲ್ಲ ಮಾಡ್ತಾ ನಮಗೆ ಬಿಸ್ನೆಸ್ ಬರ್ತಾ ಇದೆ, ನಿಮ್ಗೆ ಯಾಕೆ ಬರ್ತಾ ಇಲ್ಲ, ನಿಮ್ಗೆ ಹೇಗೆ ಬರ್ತಾ ಇಲ್ಲ? ನನಗೆ ಲಿಂಕ್ಡ್ಇನ್ನಿಂದನೇ ಹೆಚ್ಚು ಕಡಿಮೆ ಒಂದು 5-6 ಕಂಟೈನರ್ಸ್ ಆರ್ಡರ್ಗಳು ನಮಗೆ ತಿಂಗಳಿಗೆ ಇಲ್ಲಿಂದನೇ ಸಿಗುತ್ತೆ. ಹೊಸ ಕ್ಲೈಂಟ್ಸ್ ಬಗ್ಗೆ ಹೇಳ್ತಾ ಇರೋದು, ಹಳೆ ಕ್ಲೈಂಟ್ಸ್ ಅಂತೂ ಬಿಟ್ಟಾಕಿ, ನಾವು ಹಳೆ ಕ್ಲೈಂಟ್ಗಳ ಲೆಕ್ಕನೂ ಹಿಡಿಯಲ್ಲ. ಹೊಸ ಕ್ಲೈಂಟ್ಸ್ಗಳು ಪ್ರತಿ ತಿಂಗಳು ಇಲ್ಲಿಂದ ಆ್ಯಡ್ ಆಗ್ತಾ ಇರುತ್ತೆ. ಬರೀ ಒಂದು ಪ್ರೊಫೈಲಿಂದ ಈ ಥರ ನಮ್ಮದೊಂದು 4-5 ಪ್ರೊಫೈಲ್ಗಳಿದೆ. ಎಲ್ಲದರ ಕಡೆಯಿಂದನೂ ಎನ್ಕ್ವೈರೀಸ್ಗಳು ಜನ್ರೇಟ್ ಆಗುತ್ತೆ, ಎಲ್ಲದರಿಂದೂ ಬಿಸ್ನೆಸ್ಗಳು ನಡೀತಾ ಇದೆ. ಸೊ ನಿಮ್ಮ ಬಿಸ್ನೆಸ್ ಯಾಕೆ ನಡೆಯಲ್ಲ? ಅಥವಾ ನೀವೇನು ತಪ್ಪು ಮಾಡ್ತಾ ಇದ್ದೀರಾ? ಒಂದು ಎಫರ್ಟೇ ಆಗ್ತಾ ಇಲ್ಲ. ಎಫರ್ಟ್ ಹಾಕಲಿಲ್ಲ ಅಂದರೆ ಆಬ್ವಿಯಸ್ಲಿ ರಿಸಲ್ಟ್ ಬರೋ ಚಾನ್ಸಸ್ ತುಂಬ ಕಡಿಮೆ. ಅದರಲ್ಲೂ ಕೂಡ ಎಫರ್ಟ್ ಹಾಕೋದ್ರಲ್ಲೂ ಕೂಡ ಕರೆಕ್ಟಾಗಿರೋ ಎಫರ್ಟ್ಗಳನ್ನ ಹಾಕಿದರೆ ಬಿಸ್ನೆಸ್ಗಳು ಬರುತ್ತೆ. ಇಮಿಡಿಯೇಟ್ಲಿ ಬರುತ್ತಾ, ಸ್ವಲ್ಪ ಟೈಮ್ ತೊಗೊಂಡು ಬರುತ್ತಾ, ಬಟ್ ಬರುತ್ತೆ. ಸ್ವಲ್ಪ ಪೇಷನ್ಸ್ಗಳು ಬೇಕಾಗುತ್ತೆ ಬಿಸ್ನೆಸ್ಸಲ್ಲಿ. ತುಂಬ ಜನಕ್ಕೆ ನಾವೇನೋ ಪ್ರೊಫೈಲ್ಗಳನ್ನ ಹ್ಯಾಂಡಲ್ ಮಾಡ್ತೇವೆ, ಸರ್ ನಮ್ಮಲ್ಲಿ ಏನು ಇಂಪ್ರೆಷನ್ಸೇ ಬರ್ತಾ ಇಲ್ಲ. ಲೈಕು ಸಬ್ಸ್ಕ್ರೈಬ್ ಮಾಡೋಕ್ಕೆ ನಾವು ಮಾಡ್ತಾ ಇರೋ ವೀಡಿಯೋಸ್ಗಳು ಅಥವಾ ನಾವು ಶೇರ್ ಮಾಡ್ತಾ ಇರೋ ಕಂಟೆಂಟ್ಗಳು ಎಲ್ಲರಿಗೂ ಬೇಕಾಗಿಲ್ಲ, ನಮ್ಮ ಇಂಡಸ್ಟ್ರಿಯವರಿಗೆ ಮಾತ್ರ ಬೇಕಾಗಿರುತ್ತೆ. ನಮಗೇನು ಕ್ವಾಂಟಿಟಿಯಲ್ಲಿ ಇವಾಗ ಈ ಕುಣಿತದ ವೀಡಿಯೋಗಳು, ಈ ಬೇರೆ ಬೇರೆ ವೀಡಿಯೋಸ್ಗಳು ಏನಾಗುತ್ತೆ, ಅಲ್ಲಿ ವ್ಯೂಸ್ ಎಷ್ಟು ಬಂತು, ಲೈಕ್ಸ್ ಎಷ್ಟು ಬಂತು, ಅದರಿಂದ ನಮಗೆ ಬಿಸ್ನೆಸ್ ಬರಲ್ಲ, ಅವ್ರಿಗೂ ಕೂಡ ಅದರಿಂದ ಬಿಸ್ನೆಸ್ ಬಂದಿರಲ್ಲ. ಆ ವ್ಯೂಸ್ಗಳಿಂದ ಏನು ಆ್ಯಡ್ಸ್ಗಳು ಸೇಲ್ ಆಗಿರುತ್ತೆ ಅದರಿಂದ ಮಾತ್ರ ದುಡ್ಡು ಬಂದಿರುತ್ತೆ, ಬಿಟ್ಟರೆ ಬೇರೆ ಆಪ್ಷನ್ಗಳಿಲ್ಲ. ಆದರೆ ನಾವಿರೋ ಬಿಸ್ನೆಸ್ಗಳಲ್ಲಿ ನಮಗೆ ಎಷ್ಟೇ ಕಡಿಮೆ ಅನಿಸಿದ್ರು ಕೂಡ ಸರ್ ನಮಗೇನು ಲಕ್ಷಗಟ್ಟಲೆ ಎನ್ಕ್ವೈರೀಸ್ ಏನು ಬರ್ತಾ ಇಲ್ಲ, ಲಕ್ಷಗಟ್ಟಲೆ ಯಾರಿಗೂ ಬರಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಲಕ್ಷಗಟ್ಟಲೆ ಎನ್ಕ್ವೈರೀಸ್ಗಳು ಬರಲ್ಲ, ಅವ್ರಿಗೆ ಬರೋದು 10-20. ಸೊ ನಮಗೆ ಬರೋದು ಅದೇ ರೇಂಜಲ್ಲೇ. ಸೊ ಎಲ್ಲರೂ ನಿಮ್ಮ ಪ್ರೊಫೈಲ್ ನೋಡ್ತಾರೆ, ಸರ್ ನಮ್ಮ ಪ್ರೊಫೈಲ್ಸೇ ನೋಡ್ತಾ ಇಲ್ಲ, ಯಾರೋ ಜನನೇ ರಿಪ್ಲೈ ಮಾಡ್ತಾ ಇಲ್ಲ. ಸೊ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ನೋಡ್ಕೊಳ್ಳಿ, ನೀವು ಏನು ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ. ಆಮೇಲೆ ಎಷ್ಟು ನೀವು ತಲೆ ಕೆಡಿಸ್ಕೋಬೇಕು ಈ ವಿಷಯದ ಬಗ್ಗೆ ಅಂದರೆ ಅಷ್ಟೇ ತಲೆ ಕೆಡಿಸ್ಕೊಳ್ಳಿ. ತುಂಬ ತಲೆ ಕೆಡಿಸ್ಕೊಂಡ್ರೆ ಬಿಸ್ನೆಸ್ ಹಾಳಾಗುತ್ತೆ, ಸುಮ್ಮನೆ ನಿಮ್ಮ ತಲೆನೋವು ಹೆಚ್ಚಿಗೆ ಆಗುತ್ತೆ ಹೊರತು ಬೇರೆ ಏನೂ ಬೆನಿಫಿಟ್ಗಳು ಇಲ್ಲಿಂದ ಸಿಗಲ್ಲ. ಓಕೆನಾ? ಸೊ ಕಂಪ್ನಿ ಬಗ್ಗೆ ಇನ್ನೊಂದು ವಿಷಯ ತಿಳ್ಕೊಳ್ಳೋದಾದರೆ, ನೀವೇನಾದರೂ ಪೇಯ್ಡಲ್ಲಿದ್ದರೆ ಇನ್ಸೈಡ್ಸ್ ಅಂತ ಕ್ಲಿಕ್ ಮಾಡಿ, ಅದರಲ್ಲೂ ಕೂಡ ನೀವು ಇಲ್ಲಿ ನೋಡಿ 8 ಎಂಪ್ಲಾಯೀಸ್ ಇದ್ದಾರೆ, ಏನೇನು ಆ್ಯಕ್ಟಿವಿಟೀಸ್ ಇದೆ, ಏನು ಮಾಡಿದ್ದಾರೆ, ಪ್ರತಿಯೊಂದು ಯಾವಾಗ ಯಾರು ಜಾಯ್ನ್ ಆಗಿದ್ದಾರೆ ಪ್ರತಿಯೊಂದು ಇಲ್ಲಿ ಕಾಣುತ್ತೆ. ತುಂಬ ಹೊಸ ಕಂಪ್ನಿ, ತುಂಬ ಜನ ಮೂಮೆಂಟ್ಸ್ ಇಲ್ಲ, ಅಥವಾ ಏನೋ ಅವ್ರದ್ದು ಟರ್ನ್ ಓವರು ಅಥವಾ ಇಯರ್ಲಿ ಫಂಡಿಂಗ್ ಸಿಚುವೇಷನ್ಸ್ ಏನು ಕಾಣಿಸ್ತಾ ಇಲ್ಲ ಅಂದರೆ ಇಟ್ಸ್ ಓಕೆ. ದೊಡ್ಡ ಕಂಪ್ನಿಗಳಿಗೆ ಡೇಟಾಗಳು ಸ್ವಲ್ಪ ಸಲೀಸಾಗಿ ಸಿಗುತ್ತೆ, ಇಲ್ಲದೆ ಹೋದರೆ ಸ್ವಲ್ಪ ಓಕೆ. ಬಟ್ ಆದರೆ ಇದೇ ನೀವು ಮಾಡ್ತಾ ಹೋದರೆ ನಾರ್ಮಲಿ ಇವಾಗ ನೋಡಿ ನಮ್ಮಲ್ಲಿರೋ ಕನೆಕ್ಷನಲ್ಲಿರೋರು ಯಾರೋ ಒಬ್ಬರು ಆಲ್ರೆಡಿ ಈ ಪೇಜ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಯಾಕೆ ಮಾಡ್ತಾ ಇದ್ದಾರೆ, ಅವ್ರು ಏನು ಈ ಬಿಸ್ನೆಸ್ಸಿಂದ ಕನೆಕ್ಟೆಡ್ ಇದ್ದಾರಾ ಇಲ್ವಾ, ಬೇಕಾದ್ರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಏನಾದರೂ ಹೆಲ್ಪ್ ಸಿಗ್ತಾ ಇದ್ದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಒಂದ್ಸರಿ ನೋಡಿ. ಅವರು ಕೂಡ ಎಕ್ಸ್ಪೋರ್ಟರ್ ಇದ್ದಾರೆ, ಚೆರಿ ಸೀಡ್ ಸಪ್ಲೈಯರ್ ಆ್ಯಂಡ್ ಎಕ್ಸ್ಪೋರ್ಟರ್. ಮೇ ಬಿ ಅವ್ರು ಎಕ್ಸ್ಪೋರ್ಟ್ ಮಾಡಿರ್ಬೋದು, ಬೇಕಂದರೆ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಂಡು ಕೇಳ್ಕೊಳ್ಳಿ. ಅಥವಾ ಇವ್ರು ಯಾವ ಕಂಪ್ನಿ ಕೆಲಸ ಮಾಡ್ತಾಯಿದ್ದಾರೆ, ಇವ್ರ ಕಂಪ್ನಿ ಇನ್ನೇನೇನು ಪ್ರಾಡಕ್ಟ್ಗಳನ್ನ ಮಾಡುತ್ತೆ. ಓಕೆ, ನಿಮ್ಮ ಕನೆಕ್ಷನಲ್ಲಿರೋರು ಯಾರೋ ಒಬ್ರು ಕನೆಕ್ಟೆಡಲ್ಲಿರ್ತಾರೆ, ಅವ್ರು ಯಾಕೆ ಕನೆಕ್ಟೆಡ್ ಇದ್ದಾರೆ, ಅದ್ರ ಏನು ಪರ್ಪಸ್ ಇದೆ ಅದನ್ನು ಕೂಡ ಎನ್ಕ್ವೈರಿ ಮಾಡಿದ್ರು ನಿಮಗೆ ಡೀಟೇಲ್ಸ್ಗಳು ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಮುಂದೆ ಮಾತಾಡಿಕೊಂಡು ನಿಮ್ಮ ನೆಟ್ವರ್ಕ್ಗಳನ್ನ ಬೆಳೆಸ್ಕೊಳ್ಳಿ, ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇರೆ ಏನೇ ಬೆನಿಫಿಟ್ಗಳು ಬೇಕಾದರೆ JB ಎಕ್ಸ್ಪರ್ಟ್ಸಲ್ಲಿ ಆಲ್ರೆಡಿ ಇದೆ.
ನಿಮ್ಮ ಪ್ರೊಫೈಲ್ಗಳಿಂದ ಹಿಡಿದು ಪೋಸ್ಟಿಂಗ್ಗಳಿಂದ ಹಿಡಿದು ಪ್ರತಿಯೊಂದನ್ನು ನಾವು ಮ್ಯಾನೇಜ್ ಮಾಡ್ಬೋದು. ಅದ್ರ ಜೊತೆಗೆ ಗ್ರಾಫಿಕ್ ಡಿಸೈನಿಂಗ್ ಆಯಿತು, ಪೋಸ್ಟಿಂಗ್ ಆಯಿತು, ವೀಡಿಯೋಸ್ ಆಯಿತು, ರೀಲ್ಸ್ ಆಯಿತು, ಬೇರೆ ಏನೇ ಸಪೋರ್ಟ್ ಬೇಕು, ಕಂಪ್ಲೀಟ್ ನಿಮ್ಮ ಪ್ರೊಫೈಲ್ಗಳನ್ನ ಮ್ಯಾನೇಜ್ ಮಾಡೋದು, ಈ ಥರ ಪ್ರತಿಯೊಂದನ್ನು ಅಪ್ಡೇಟ್ ಮಾಡೋದು, ಬಂದಿರೋ ಎನ್ಕ್ವೈರೀಸ್ಗಳನ್ನ ಬೇಕಂದ್ರೆ ಅಟೆಂಡ್ ಮಾಡೋದು ಕೂಡ ಸರ್ವಿಸ್ಗಳು ಕೂಡ ಇದೆ. ಸೊ ನಿಮ್ಗೆ ಯಾವ ಸರ್ವಿಸ್ ಬೇಕೋ ಏನು ಬೇಕೋ ಅದನ್ನು ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ಮಾತಾಡಿ, ಕೇಳ್ಕೊಳ್ಳಿ, ತಿಳ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಲಿಂಕ್ಡ್ಇನ್ ಬಗ್ಗೆ ಇಷ್ಟಿದೆ. ಅದರ ಅಲ್ಲದೆ ನೀವು ಇನ್ನೇನು ಮಾಡ್ಬೋದು, ಇಲ್ಲಿ ಕಾಂಟ್ಯಾಕ್ಟ್ಸ್ಗೆ ಹೋದರೆ ನಿಮಗಿಲ್ಲಿ ಕನೆಕ್ಷನ್ ಸಿಗುತ್ತೆ. ಒಂದು ನೀವು ಯಾರ್ಯಾರ ಜೊತೆ ಕನೆಕ್ಟ್ ಆಗಿರ್ತೀರ ಅದು ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ಸ್ ಬುಕ್ಸ್ ಏನಿದೆ ಅದು ಇರುತ್ತೆ. ಇಲ್ಲಿ ಫಾಲೋವರ್ಸ್ ಇರುತ್ತೆ. ಬೇಕಂದರೆ ನೀವು ಗ್ರೂಪ್ಸ್ ಕೂಡ ಜಾಯ್ನ್ ಆಗ್ಬೋದು. ಇಲ್ಲಿ ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸರ್ಚ್ ಮಾಡಿದಾಗ ಇಲ್ಲಿ ನಾವು ಕಾಫಿ ಇಂಪೋರ್ಟರ್ಸ್ ಅಂತ ಹಾಕ್ತೇವೆ. ಇಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಗ್ರೂಪ್ಸ್ ಇದೆ, ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಲೇಟೆಡ್ ಇರೋ ಯಾವುದೇ ಗ್ರೂಪ್ಗಳು ನಿಮ್ಗೆ ಅನಿಸಿದ್ರೆ, ಸರ್ ಇದು ಚೆನ್ನಾಗಿದೆ, ತುಂಬ ವಾಲ್ಯೂಮ್ ಇದ್ದಾರೆ, ತುಂಬ ಜನ ಇದ್ದಾರೆ, ಸೊ ಇವ್ರ ಆ್ಯಕ್ಟಿವಿಟಿ ಚೆನ್ನಾಗಿರ್ಬೋದು, ಇವ್ರ ಜೊತೆ ಟೈಅಪ್ ಆದರೆ ನನಗಲ್ಲಿ ಬಾಯರ್ ಸಿಗ್ಬೋದು, ಹಾಗೇನಾದರೂ ಅನಿಸಿದ್ರೆ 99% ಗ್ರೂಪ್ಗಳಲ್ಲಿ ನನಗೇನು ವ್ಯಾಲ್ಯೂ ಕಂಡಿಲ್ಲ, ಬಟ್ ನಿಮಗೇನಾದರೂ ಆ ಥರ ಅನಿಸಿದ್ರೆ ದಯಮಾಡಿ ಜಾಯ್ನ್ ಆಗಿ ನೋಡಿ. ಬೆನಿಫಿಟ್ ಸಿಕ್ಕರೆ ಜಾಯ್ನ್ ಅಂತ ಕ್ಲಿಕ್ ಮಾಡಿ ಆ ಗ್ರೂಪಿಗೆ ಜಾಯ್ನ್ ಹಾಕ್ಕೊಳ್ಳಿ. ಅದರಿಂದ ಏನಾದರೂ ಬೆನಿಫಿಟ್ ಸಿಕ್ಕರೆ ತೊಗೊಂಡು ಬೆನಿಫಿಟ್ನ ಎನ್ಕ್ವೈರಿಗಳು ಏನಾದರೂ ಇದ್ದರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದರ ನೆಕ್ಸ್ಟ್ ಬರೋದು ಈವೆಂಟ್ಸ್ಗಳಿರುತ್ತೆ. ಯಾವ್ದಾದ್ರು ಈವೆಂಟ್ಸ್ಗಳನ್ನ ಪಬ್ಲಿಷ್ ಮಾಡಿರ್ಬೋದು, ಅಥವಾ ಯಾವ್ದಾದ್ರು ಈವೆಂಟ್ಸು ನಿಮ್ಮ ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ಏನಾದರೂ ಹೋಸ್ಟ್ ಮಾಡಿರ್ಬೋದು. ಇದೆಲ್ಲ ಒಂಥರ ಹೆಂಗೆ ಅಂತಂದರೆ ರೆಗ್ಯುಲರ್ ಅವ್ರ ಜೊತೆ ಕನೆಕ್ಟ್ ಇರೋದ್ರಿಂದ ನಿಮ್ಮ ಮಕ್ಕಳನ್ನ ಎಷ್ಟು ಸರಿ ನೋಡ್ತಿರೋ ಅಷ್ಟು ಪಾಸಿಬಿಲಿಟೀಸ್ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬರುತ್ತೆ. ಅದು ಬಂದಾಗ ನೀವು ಆಬ್ವಿಯಸ್ಲಿ ಬಿಸ್ನೆಸ್ಗಳನ್ನ ತೋರಿಸ್ಕೊಂಡು ಎನ್ಕ್ಯಾಶ್ ಮಾಡ್ಕೋಬೋದು. ಸೊ ಇಲ್ಲಿ ಏನಿದೆ, ಯಾವ ಥರದ ಬೆನಿಫಿಟ್ಗಳನ್ನ ನೋಡ್ಬೋದು, ಇದರಲ್ಲಿ ಏನೋ ನಮಗೆ ಸಂಬಂಧಪಟ್ಟಿರೋದು ಏನಾದರೂ ಇದೆಯಾ. ಸೊ ನಾರ್ಮಲಿ ನನ್ನ ಪ್ರೊಫೈಲಿಗೆ ಏನಿದೆ ಅದನ್ನು ರೆಕಮೆಂಡ್ ಮಾಡ್ತಾ ಇರ್ತಾರೆ, ಬಟ್ ನಿಮ್ಮ ಪ್ರೊಫೈಲಿಗೆ ಏನು ಸೂಟೇಬಲ್ ಇದೆ ಅದನ್ನು ಬೇಕಂದರೆ ನೀವು ಸರ್ಚ್ ಮಾಡ್ಕೊಂಡು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂದರೆ ನೀವೇ ಏನಾದರೂ ಒಂದು ಇವೆಂಟ್ ಹೋಸ್ಟ್ ಮಾಡ್ತಾ ಇದ್ದಾರೆ, ಇವೆಂಟ್ ಹೋಸ್ಟ್ ಮಾಡಿ ಆ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಎಷ್ಟು ಜನ ಬರ್ತಾರೆ ಅಷ್ಟು ಜನ ಜೊತೆಗೆ ನೀವು ಓಪನ್ ಆಗಿ ಮಾತಾಡ್ಕೊಳ್ಳಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ಅದಲ್ಲದೆ ಪೇಜಸ್ಗಳು, ನಿಮ್ಮ ಕಂಪನಿ ಪೇಜಸ್ ಮಾಡಿ, ನಿಮ್ಮ ಕಂಪನಿ ಪೇಜಸಲ್ಲಿ ಪ್ರಮೋಟ್ ಮಾಡಿ, ನ್ಯೂಸ್ ಲೆಟರ್ ಮಾಡ್ಕೊಳ್ಳಿ. ಏನೇ ಆರ್ಟಿಕಲ್ಸ್ ಬರೆಯೋದಿದ್ರು, ಹೊಸದಾಗಿ ಏನಾದರೂ ಇದ್ದರೆ ಆ ನ್ಯೂಸ್ ಲೆಟರ್ಗಳನ್ನ ಎಲ್ಲರಿಗೂ ಇನ್ವೈಟ್ ಮಾಡಿ. ಅವ್ರಿಗೆಲ್ಲರಿಗೂ ಅದು ಆಟೋಮೆಟಿಕ್ಲಿ ಹೋಗ್ತಾ ಇರುತ್ತೆ, ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಸೊ ಅದರಿಂದ ನಿಮಗೆ ಬಿಸ್ನೆಸ್ ಪ್ರಮೋಷನ್ ಆಗ್ತಾ ಇರುತ್ತೆ. ಇಲ್ಲಿ ಫ್ರೀ ಆಗಿ ಆಗೋದು ಇದಿಷ್ಟೇ ಕೆಲಸ. ಇಲ್ಲ ಅಂದರೆ ಸೇಲ್ಸ್ ನೇವಿಗೇಟರ್ ತೊಗೊಳ್ಳಿ, ಇನ್ನೂ ಸ್ವಲ್ಪ ಮಾರ್ಜಿನ್ಸ್ಗಳಿರುತ್ತೆ, ಇನ್ನೂ ಸ್ವಲ್ಪ ಆಪ್ಷನ್ಸ್ಗಳಿರುತ್ತೆ, ಅದನ್ನು ನೋಡ್ಕೊಂಡು ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ಓಕೆನಾ, ಸೊ ಪ್ರೀಮಿಯಮ್ ಬೇಕಂದರೆ ಪ್ರೀಮಿಯಮ್ ತೊಗೊಂಡು ಟ್ರೈ ಮಾಡಿ, ಡೈರೆಕ್ಟ್ಲಿ ಮೆಸೇಜ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಸೇಲ್ಸ್ ನೇವಿಗೇಟರ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಫಿಲ್ಟರ್ ಆಪ್ಷನ್ಸ್, ಇಲ್ಲಿ ನಾವು ಏನು ಸರ್ಚ್ ಮಾಡ್ತೇವಲ್ಲ, ಇಲ್ಲಿ ನಾವು ಒಂದು ಡೀಟೇಲ್ಸ್ಗಳನ್ನ ಸರ್ಚ್ ಮಾಡಿದಾಗ ಇಷ್ಟು ಆಪ್ಷನ್ಸ್ಗಳು ಮಾತ್ರ ಕಾಣುತ್ತೆ, ಫಿಲ್ಟರ್ ಆಪ್ಷನ್ಸ್ ಇದಷ್ಟೇ ಇರೋದು ಫಿಲ್ಟರ್. ಓಕೆ, ಇದರ ಹೆಚ್ಚಾಗಿ ನಾನು ಫಿಲ್ಟರ್ ಬೇಕು ಅಂದರೆ ನಾನು ಸೇಲ್ಸ್ ನೇವಿಗೇಟರ್ ತೊಗೋಬೇಕಾಗತ್ತೆ. ಬಟ್ 99% ನನಗನ್ಸೋದು ಏನೋ ಇಷ್ಟಿದ್ದರೆ ಸಾಕಾಗಬಹುದು ನನ್ನ ಪ್ರಕಾರ. ಆದರೆ ನಿಮಗೇನಾದರೂ ಎಕ್ಸ್ಟ್ರಾ ಬೇಕಂದರೆ ಸೇಲ್ಸ್ ನೇವಿಗೇಟರ್ ಕೊಡಿ. 7,000ದಿಂದ 15,000 ಏನೋ ಪ್ಯಾಕೇಜಸ್ ಇರುತ್ತೆ ಪಬ್ಲಿಕ್ಕಿಗೆ. ಟೀಮಲ್ಲಿ ತೊಗೊಂಡ್ರೆ, ಗ್ರೂಪಲ್ಲಿ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು. ಅದನ್ನು ನೋಡ್ಕೊಳ್ಳಿ, ಅದನ್ನು ನೆಗೋಷಿಯೇಟ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ರೇಟ್ಸಲ್ಲಿ ಸಿಗ್ಬೋದು. ಓಕೆ, ಅದನ್ನು ಕೂಡ ಟ್ರೈ ಮಾಡಿ. ಬೇರೆ ಏನೇನೋ ಪೋಸ್ಟ್ ಇರ್ಬೋದು, ಪೀಪಲ್ಸ್ ಇರ್ಬೋದು, ಜಾಬ್ಸ್ ಇರ್ಬೋದು, ಕಂಪ್ನೀಸ್ ಇರ್ಬೋದು. ಇವಾಗ ಯಾವುದೋ ಜಾಬ್ಸ್ ಇದೆ ಅಥವಾ ಯಾವುದೋ ಕಂಪ್ನಿಯಲ್ಲಿ ನಾನೇನೋ ಯಾವ ಜಾಬ್ ನೋಡ್ತಾ ಇದ್ದಾರೆ, ಜನ ಯಾರಿದ್ದಾರೆ, ಸೊ ಅದನ್ನು ಏನಾದರೂ ಆ್ಯಕ್ಟಿವ್ ಇದ್ದರೆ ಅದು ಕೂಡ ಸಿಗುತ್ತೆ. ಕೋರ್ಸಸ್ಸು, ಇವೆಂಟ್ಸು, ಬೇರೆ ಏನೋ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಗ್ರೂಪು, ಪೀಪಲು, ಕಂಪ್ನಿ, ಇದಷ್ಟೇ ಮೇನು. ಇದು ಬಿಟ್ಟರೆ ಬೇರೆ ಯಾವುದೋ ವಿಷಯಗಳು ನಮಗೆಂದು ಯೂಸ್ ಆಗಿಲ್ಲ. ನಿಮಗೇನಾದರೂ ಯೂಸ್ ಆಗ್ತಾ ಇದ್ದರೆ ಟ್ರೈ ಮಾಡ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಿಸ್ನೆಸ್ನ ಬೆಳೆಸ್ಕೊಳ್ಳಿ. ಏನಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ಕಾಲ್ ಮಾಡಿ. ಆಫೀಸ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ಟೇಕ್ ಕೇರ್, ಬಾಯ್.